ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। श्रुतिशङ्करवाङ्मात्रादमृतत्वप्रदायकः सुरेश्वरो न गृह्णातु ज्ञानं वार्तिकमुत्तमम्। अधीहि भगवो ब्रह्म ಅಡ್ಮಿನ್ ಮಾಡ ಅಡ್ಮಿನ್ ಆಗಿಲ್ಲ ಇಲ್ಲ ಇಲ್ಲ ಮಾಡ್ಬಿಟ್ಟಿಲ್ಲ प्रत्यक्षत्वस्य न स्वतः आत्मीकगम्यमैकात्म्यं वेदान्ते स्वगम्यते आत्मानुभवपूर्वत्वात् प्रत्यक्षत्वस्य न स्वतः आत्मैकगम्यमैकात्म्यं वेदान्ते स्वगम्यते आत्मानुभवपूर्वत्वात् प्रत्यक्षत्वस्य न स्वतः आत्मैकगम्यं ऐकात्म्यं वेदांतेषु अवगम्यते। ಅಲ್ಲ ಪ್ರತ್ಯಕ್ಷತ್ವ ಇದೆಯಲ್ಲ, ಪ್ರತ್ಯಕ್ಷವಾಗುವುದಕ್ಕೆ ಆತ್ಮಾನುಭವ ಪೂರ್ವಕವಾಗಿ ಪ್ರತ್ಯಕ್ಷವಾಗಬಹುದು. ಸ್ವತಃ ಪ್ರತ್ಯಕ್ಷ ಪ್ರಮಾಣ ಅಲ್ಲ. ಪ್ರತ್ಯಕ್ಷವೂ ವ್ಯಾಪಾರ ಮಾಡೋದು, ಪ್ರಮಾಣ ಅನ್ಸ್ಕೊಳ್ಳೋದು, ಆತ್ಮಾನುಭವವನ್ನು ಮುಂದೆ ಮಾಡಿಕೊಂಡೇ ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷತ್ವ ಬರುತ್ತೆ ಹೊರತು ಆತ್ಮ ಸಂಬಂಧವಿಲ್ಲದೆ ಆತ್ಮನ ಹಂಗಿಲ್ಲದೇನೆ ಪ್ರತ್ಯಕ್ಷ ಬದುಕೊಂಡೇ ಇಲ್ಲ, ವ್ಯಾಪಾರವೇ ಮಾಡಲ್ಲ, ಏನು ಮಾಡಲ್ಲ, ಎಂಟಿಟಿಯೇ ಇಲ್ಲ. ಪ್ರತ್ಯಕ್ಷನ ಇಂದ್ರಿಯಗಳು ಅಂತ. ಇಂದ್ರಿಯ ವ್ಯಾಪಾರಕ್ಕೆ ಆತ್ಮಾನುಭವ ಅದಕ್ಕೆ ಬೇಸಿಸ್ಸು. ಆತ್ಮಾನುಭವದ ಮೇಲೆ ನಾನು ಆದ್ಮೇಲೆ ಬುದ್ಧಿ ಮನಸ್ಸು, ಆಮೇಲೆ ಇಂದ್ರಿಯ ಬರೋದು. ಆತ್ಮಾನುಭವನ್ನೇ ಬದಿಗೊತ್ತಿ ಅದನ್ನ ಇಲ್ಲ ಅಂತ ಮಾಡ್ಕೊಂಡು ಅದಕ್ಕೆ ಲೆಕ್ಕಕ್ಕೆ ತಗೊಳ್ತಾ ಇದೀನಿ. ಪ್ರತ್ಯಕ್ಷ ವ್ಯಾಪಾರ ಮಾಡುತ್ತಾ ಪ್ರತ್ಯಕ್ಷತ್ವ ಪ್ರಮಾಣ ಇದೆಯಾ? ಪ್ರತ್ಯಕ್ಷತ್ವಕ್ಕೆ ಆತ್ಮಾನುಭವ ಪೂರ್ವಕವಾಗಿಯೇ ಆಗಬೇಕಾಗಿರುವುದರಿಂದ ಅದು ಸ್ವತಃ ಅದು ಪ್ರತ್ಯಕ್ಷ ಪ್ರಮಾಣ ಅಲ್ಲ. ಆದರೆ ಆತ್ಮಾನುಭವ ಆತ್ಮೀಕ ಗಮ್ಯಂ ಐಕಾತ್ಮ್ಯ ಇದೆಯಲ್ಲ, ಅದು ಪ್ರತ್ಯಕ್ಷ ಗೊತ್ತಾಗೋದಿಲ್ಲ. ಯಾವುದು ಗೊತ್ತಾಗತ್ತೆ? ಆತ್ಮೀಕ ಗಮ್ಯಂ, ಕೇವಲ ಆತ್ಮ ಮಾತ್ರಕ್ಕೆ, ಆತ್ಮ ಒಂದಕ್ಕೆ ಗೊತ್ತಾಗುವಂಥದ್ದು. ಅದು ವೇದಾಂತ ಅದನ್ನು ಜ್ಞಾಪಿಸುತ್ತೆ. ವೇದಾಂತೇಶು ಅವಗಮ್ಯ, ವೇದಾಂತಗಳಲ್ಲಿ ಅದು ತಿಳಿದು ಬರುತ್ತೆ. ಇದು ಆತ್ಮೀಕ ಗಮ್ಯ, ಅನುಭವೈಕ ಗಮ್ಯ. ಇದು ಪ್ರಮಾಣ ಗಮ್ಯ ಅಲ್ಲ, ಅನುಭವೈಕ ಗಮ್ಯ, ಸ್ವಾನುಭವಿಕ ಗಮ್ಯ ಅಂತ ಶಾಸ್ತ್ರವೇ ಹೇಳುತ್ತೆ. ಇದನ್ನ ಪ್ರಮಾಣದಿಂದ ನೋಡಕ್ ಹೋಗಬೇಡಿ. ಪ್ರಮಾಣಕ್ಕೆ ಇದು ಸಿಗೋದಿಲ್ಲ, ಪ್ರಮಾಣಕ್ಕೆ ವಿಷಯವಲ್ಲ. ಕೇವಲ ಸ್ವಾನುಭವದಿಂದಲೇ ಆತ್ಮೀಕತ್ವವನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು ಅಷ್ಟೇ ಹೊರತು ಇದಕ್ಕಿನ್ಯಾವ ಇದು ನಡೆಯೋದಿಲ್ಲ ಅಂತ ಹೇಳಿ ವೇದಾಂತಗಳೇ ಏನು ಹೃದಾ ಮನೀಷಾ ಮನಸಾಭಿಕ್ಲುಪ್ತ ಹೇಳುತ್ತೆ. ಏನು ನ ಸಂದೃಶೇ ತಿಷ್ಠತಿ
ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ಅಭಿಕೃಪ್ತಃ ಏನಂ ವಿದುಃ ಅಮೃತಾಸ್ತೆ ಭವಂತಿ. ಶ್ರುತಿಯೇ ಪ್ರತ್ಯಕ್ಷಾದಿ ವ್ಯಾಪಾರಕ್ಕೆ ನಿಲುಕದವನು, ಎಟಕದವನು, ಗೋಚರಿಂಚನು, ವಿಷಯವಾಗನು ಯಾವನು ಆತ್ಮನು. అతను కేవಲ ఆత్మైక అనుభవ గమ్య కానీ ఇంకేదైనా అనుభవంతో గోచరించదు. స్వరూపంలో నిలబడుతూ తెలుసుకోవాలి. ఎలాగ తెలుసుకోవాలంటే మేము అన్ని ఉపాధిని వదిలి దాని ఆత్మైక నేనని అభిమానం వదిలి సుషుప్తిలో ఎలాగుంటామో అలాగ ఉంటూ అలాగ నిలబడుతూ చూస్తే మేము ఎలాగున్నానో నేను ఎవరు అనేది మనకే మేమే ఆత్మడే ఆత్మరూపంలో తెలుస్తారు తప్ప ఇంకేదేందో ఆత్మ తెలియబడదు. అర్థమైందా? ఆత్మను తెలుసుకోవడానికి ఇంకేమీ ప్రమాణం లేదరా నాన్న. ఆత్మడే ఆత్మ యొక్క స్వరూపము తెలుసుకోవాలి తప్ప ఇంకేదైనా ప్రమాణంతో ఆత్మను తెలుసుకోవాలి కావదు. ಆತ್ಮನೇ ಗುರುತಿಸ್ಕೋಬೇಕಮ್ಮ. ನಾನು ಅನ್ನೋದಕ್ಕೆ ನಾನು ಅನ್ನೋದು ಪ್ರಮಾತೃ, ಅದು ಅದನ್ನ ಪ್ರಮಾಣದಿಂದ ಸಿದ್ಧಪಡಿಸಬೇಕಾಗಿಲ್ಲ, ಸಿದ್ಧಪಡಿಸೋಕ್ಕೂ ಆಗೋಲ್ಲ. ಯಾಕೆ ನಾನು ಆದ್ಮೇಲೆ ಪ್ರಮಾಣ ಪ್ರಮೇಯ ವ್ಯವಹಾರ. ನಾನು ಅನ್ನೋದಕ್ಕೆ ಪ್ರತ್ಯಕ್ಷಾದಿಗಳು ಏನು ತದರಿ ನಾನು ಅದೇ ಆಟ ಆಡಲ್ಲ. ನಾನೆಂಬುದಕ್ಕೂ ತಡಿಕೆಯಾದ, ನಾನೆಂಬುದಕ್ಕೂ ಸಾಕ್ಷಿಯಾದ, ನಾನೆಂಬುದನ್ನು ಬೆಳಗುತ್ತಿರುವ ಸ್ವತಂತ್ರವಾದ ಸ್ವರೂಪವನ್ನ ಪ್ರತ್ಯಕ್ಷಾದಿ ಅಂತ ಗೊತ್ತು ಮಾಡಸತ್ತಮ್ಮ, ಗೊತ್ತು ಮಾಡತ್ತಾ? ಚೆನ್ನಾಗಿದೆ ಶ್ಲೋಕ ಹೇಳಿ. ಪ್ರತ್ಯಕ್ಷವೇ ಮುಂತಾದವುಗಳ ಪ್ರತ್ಯಕ್ಷತ್ವವು ಆತ್ಮಾನುಭವಪೂರ್ವಕವಾಗಿ ಉಂಟಾಗತ್ತೆ ಹೊರತು ಸ್ವತಃ ಅಲ್ಲ ಅಂತ ನೋಡ್ಕೊಳ್ಳಿ. ಪ್ರತ್ಯಕ್ಷಾದಿಗಳ ಪ್ರತ್ಯಕ್ಷತ್ವವು ಆತ್ಮಾನುಭವ ಪೂರ್ವಕವಾಗಿಯೇ ಸಿದ್ಧವಾಗುವುದು ಹೊರತು ಸ್ವತಃ ಆಗುವುದಿಲ್ಲ, ಆಗುವುದಲ್ಲ. ಆಯ್ತಾ? ಏನ್ ಬರ್ಕೊಂಡ್ರೆ ಪ್ರತ್ಯಕ್ಷಾದಿಗಳ ಪ್ರತ್ಯಕ್ಷತ್ವವು ಆತ್ಮಾನುಭವವನ್ನು ಮುಂದೆ ಮಾಡಿಕೊಂಡೇ ಸಿದ್ಧವಾಗುವುದೇ ಹೊರತು ಸ್ವತಃ ಸಿದ್ಧವಾಗುವುದಲ್ಲ. ಐಕಾತ್ಮ್ಯವಾದರೋ, ಐಕಾತ್ಮ್ಯ ಅಂತಿದೆಯಲ್ಲ, ಆತ್ಮನೊಬ್ಬನೇ ಸತ್ಯ, ಆತ್ಮನೊಬ್ಬನೇ ಇರ್ತಕ್ಕೂ ಅದು ಆತ್ಮೀಕ ಗಮ್ಯಂ. ಅದು ಆತ್ಮದಿಂದಲೇ ಗೊತ್ತಾಗೋದೇ ಹೊರತು ಇವನು ಶಾಸ್ತ್ರದಿಂದಲೂ ಆತ್ಮ ಸ್ವರೂಪ ಗೊತ್ತಾಗಲ್ಲ. ಆತ್ಮನ ಬಗ್ಗೆ ಇರೋ ತಪ್ಪಿಳಿಕೆ ಬಿಟ್ಕೊಳುತ್ತೆ, ಆತ್ಮ ನಡೀತಾರೆ. ಯಾಕಂದ್ರೆ ಅರಿವಿನ ಸ್ವರೂಪನಾದ ಆತ್ಮನ ಅರಿಯಕ್ಕೆ ಏನು ಬೇಕಿಲ್ಲ, ಇಲ್ಲವೂ ಇಲ್ಲ, ಮೀನಿಂಗ್ಲೆಸ್, ಅರ್ಥವೂ ಇಲ್ಲ. ಸೂರ್ಯನ ನೋಡಕ್ಕೆ ಏನು ಬ್ಯಾಟ್ರಿ ಬೇಕಾ? ಏನಮ್ಮ, ಸೂರ್ಯ ನೋಡಕ್ಕೆ ಬ್ಯಾಟ್ರಿ ಬೇಕೋ? ಸೂರ್ಯ ನೋಡಕ್ಕೆ ದೀಪ ಬೇಕಾ? ಲೇಟ್ ಹಾಕ್ತೀರ. ಸ್ವಯಂ ಪ್ರಕಾಶ ಸೂರ್ಯ ಹೇಗೋ, ಸೂರ್ಯ ಸಹಿತವಾದ ಜಗತ್ತನ್ನು ಬೆಳಗುತ್ತಿರುವ ಆತ್ಮನ ನೋಡಕ್ಕೆ ಯಾವ ಪ್ರಮಾಣ ತಗೋತೀರಾ ನೀವು? ಯಾವ ಪ್ರಮಾಣದಿಂದ ಸಿದ್ಧಪಡಿಸ್ತೀರಾ ಹೇಳಿ? ಸೂರ್ಯ ಸಹಿತವಾದ ಇಡೀ ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ. పూర అన్ని అవస్థలో దేనికో కల్పిస్తుందో, ఎతడు చూస్తున్నాడో వారిని చూడడానికి, కల్పించడానికి మీకేం కావాల్సిందిరా నాన్న? ఏదైనా అక్కర్లేదు, మీలాగా ఉంటే తెలుస్తుంది. మనకు మేమైన స్వరూపంలో నిలబడడానికి కష్టమవుతూ ఉంది. ఎందుకంటే అంత దేహాత్మ బాధ బుద్ధి అంత గట్టిగా కూర్చుంది. అందువలన మనకి బదలడానికి కష్టమవుతుంది. దేహాత్మ బుద్ధి తొలగితే వెంటనే మీరు తెలుసుకుంటారు. అర్థమైందనరా? ఏం రా ఏం చూస్తున్నారా? ಐಕಾತ್ಮವಾದರೋ ಆತ್ಮಿಕ ಗಮ್ಯವಾಗಿರೋದ್ರಿಂದ ಅದು ವೇದಾಂತ ಒಂದರಿಂದ ವೇದಾಂತೇಶ್ವೇವ ಅಂತ ಯಾಕೆ ಹೇಳಿದ್ರು? ಅವಧಾನ ಮಾಡಿದ್ರೆ ಹೇಳಿ. ಪ್ರತ್ಯಕ್ಷ ಅಲ್ಲ ಅನ್ನಕ್ಕೆ ವೇದಾಂತ ಗೊತ್ತಾಗತ್ತೆ ಅನ್ನಕ್ಕಲ್ಲ, ಅಲ್ಲ ಅವಧಾರಣೆಗೆ ತಾತ್ಪರ್ಯ ವೇದಾಂತ ಗೊತ್ತಾಗೇ ಆಗತ್ತೆ ಅಂತಲ್ಲ. ವೇದಾಂತದಿಂದಲೇ ಗೊತ್ತಿರೋದು ಪ್ರತ್ಯಕ್ಷಾದಿ ಪ್ರಮಾಣ ಗೊತ್ತಾಗೋದಲ್ಲ ಅಂತ ಅಪವಾದ ಮಾಡಕ್ಕೆ ವೇದಾಂತದಿಂದಲೇ ಅಧ್ಯಾರೋಪ. ವೇದಾಂತವು ಹೇಗೆ ತಿಳಿಸ್ಕೊಳತ್ತೆ? ಇದನ್ನಾಹಂ ಇತ್ಯರ್ಥ. ವೇದಾಂತವು ಕೂಡ ಸ್ಥೂಲಮನನು ನೇತಿ ನೇತಿ ಅಶಬ್ದ ಹೀಗೆ ಅದಲ್ಲದ್ದಾದ ಧರ್ಮವನ್ನು ಆರೋಪಿತವಾಗಿರೋದನ್ನು ತೆಗೆದುಹಾಕೋದ್ರ ಮೂಲಕ ತಿಳಿಸ್ಕೊಡತ್ತೆ. ಅದು ತಿಳಿಸ್ಕೊಡ್ತಾ ಇದ್ದು ಔಪಚಾರಿಕ. ಯಾಕೆ ಹೇಳಿ?
ವೇದಾಂತ ತಿಳಿಸ್ಕೊಳ್ಳೋಕೆ ಮುಂಚೆನೆ ತಿಳಿದ ಆಗ ಆಗಿರೋ ಸ್ವರೂಪ ಅದು. ಆಲ್ರೆಡಿ ನೋನ್, ತಿಳಿದ ಆಗ ಆಗಿರೋದು. ಅದೇ ತಿಳಿವು, ಅದೇ ಅರಿವು. ಅರಿವನ್ನಂತೆ ಅರಿಸ್ಕೊಡ್ಬೇಕಾ? ಅರಿವನ್ನು ಅರಿಬೇಕಾ? ಅದೇ ಅರಿವನ್ನು ಅರಿಯಕ್ಕಾಗತ್ತೋ? ಅರಿವನ್ನು ಅರಿಬೇಕು ಅಂದ್ರೆ ಅರ್ಥ ಏನು? ಆ ವಾಕ್ಯಕ್ಕೆ ಅರ್ಥ ಇಲ್ಲ. ಆದರೂ ನಮಗೆ ದೇಹಾದಿಗಳಲ್ಲಿರ್ತಕ್ಕಂಥ ಆತ್ಮತ್ವ ಬುದ್ಧಿಯನ್ನು ಬಿಡಿಸೋದಕ್ಕೆ ಶ್ರುತಿ ಎಕ್ಸ್ಪರ್ಟ್ ಬಿಡಿಸುತ್ತೆ. ಅದಕ್ಕೆ ಶ್ರುತಿನ ಪ್ರಮಾಣ ಅಂತ ಅಧ್ಯಾರೋಪಾಪವಾದ ದೃಷ್ಟಿಯಿಂದ ನಾವು ಹೇಳ್ತೀವಿ. ಬಹಳ ಮುಖ್ಯವಾದ ವಿಚಾರ ವೇದಾಂತದಲ್ಲಿ. ಅದು ಶಾಂಕರ ವೇದಾಂತದಲ್ಲಿ ಪ್ರೈಮ್ ಮ್ಯಾಟರ್ಸ್ ಅಂತ ಸ್ವಾಮಿ ಪಟ್ಟಿ ಮಾಡಿದ್ದಾರೆ, ಮುಖ್ಯವಾದಂತಹ ವಿಚಾರಗಳು ಅಂತ. ಅದರಲ್ಲಿ ಇದು ಒಂದು. ಅರ್ಥ ಆಯ್ತಾ? ಬರ್ಕೊಂಡು ಬಿಡ್ತೆ ಏನ್ ಬೇಕಂದ್ರೆ ಓದಪ್ಪ ಒಂದ್ಸಲ. ಪ್ರತ್ಯಕ್ಷಾದಿಗಳ ಪ್ರತ್ಯಕ್ಷತ್ವವು ಆತ್ಮಾನುಭವದಿಂದಲೇ ಸಿದ್ಧವಾಗುವುದು. ಆತ್ಮಾನುಭವವನ್ನು ಮುಂದೆ ಮಾಡಿಕೊಂಡೇ ಬೇಕು. ಆತ್ಮಾನುಭವವನ್ನು ಮುಂದೆ ಮಾಡಿಕೊಂಡೇ, ಆತ್ಮಾನುಭವವನ್ನು ಪೂರ್ವಕಾಲ ಮುಂದೆ ಮಾಡಿಕೊಂಡೇ ಸಿದ್ಧವಾಗುವವೇ ಹೊರತು ಆಗುತ್ತದೆ ಹೊರತು ಬೇರೆಯಾಗಿ ಆಗುವುದಿಲ್ಲ. ಸ್ವತಃ ಸ್ವತಃ ಆಗುವುದಿಲ್ಲ. ತಮ್ಮಿಂದೇ ತಾವು ಅಂತ. ಸ್ವತಃ ಅಂದ್ರೆ ತಮ್ಮಿಂದೇ ತಾವು ಅಲ್ಲ. ಏಕಾತ್ಮ್ಯವಾದರೂ ಅದು ಆತ್ಮನಿಂದಲೇ ಗೊತ್ತಾಗುವುದು ಹೊರತು. ಆತ್ಮಾತ್ ಏಕ ಅಂದ್ರೆ ಅದು ಒಂದು ಮಾತ್ರ ಆತ್ಮಾತ್ಮದಿಂದ ಗೊತ್ತಾಗುವುದಾದ್ದರಿಂದ ಗೊತ್ತಾಗುವಂಥದ್ದು ಎಂಬುದು ವೇದಾಂತಗಳಿಂದ ತಿಳಿದು ಬರುತ್ತದೆ. ವೇದಾಂತ ಅದನ್ನು ನಮ್ಗೆ ಇದು ಮಾಡುತ್ತೆ. ಮತ್ತೆ ಕೈಮರ ಇದ್ದಾಗ ವೇದಾಂತ. ಶೃಂಗೇರಿಗೆ ಕೊಪ್ಪದತ್ತ ಇದಿರುತ್ತೆ ಅವ್ರ ಕೈಮರ. ಶೃಂಗೇರಿಗೆ ಇಲ್ಲಿಂದ 30 ಕಿಲೋಮೀಟರ್ 40 ಕಿಲೋಮೀಟರ್. ಅದೇ ಕೈಮರ, ಅದೇ ಶೃಂಗೇರಿ ಅಲ್ಲ, ಅಲ್ಲಿ ಹೋಗ್ಬೇಕು ಆ ತೋರ್ಸ್ ಮಾರಲ್ಲಿ. ವೇದಾಂತ ತಿಳ್ಕೊಟ್ಟ ಡೈರೆಕ್ಷನ್ ಹೋದ್ರೆ ಗೊತ್ತಾಗತ್ತೆ ಅಷ್ಟೇ. ಹೆಚ್ಚಾಪ್ಯುಕ್ತಂ ಶ್ರುತಿಸ್ಮೃತ್ಯೋ ಕ್ರಿಯಾಯ ಏವ ಸಿದ್ಧಿತಃ ಅತಃ ಕ್ರಿಯಾತಿರೇಕೇಣ ನಾಸ್ತ್ಯನ್ಯನ್ ಮುಕ್ತಿ ಸಾಧನಂ ನಾಸ್ತ್ಯನ್ಯತ್ ಮುಕ್ತಿ ಸಾಧನಂ ಯಚ್ಚಾಪ್ಯುಕ್ತಂ ಶ್ರುತಿಸ್ಮೃತ್ಯೋ ಕ್ರಿಯಾಯ ಏವ ಸಿದ್ಧಿತಃ ಅತಃ ಕ್ರಿಯಾತಿರೇಕೇಣ ನಾಸ್ತ್ಯನ್ಯನ್ ಮುಕ್ತಿ ಸಾಧನಂ. ಈ ಪೂರ್ವಪಕ್ಷ ವಾಕ್ಯ ಶ್ಲೋಕ, ಇದು 2 ಶ್ಲೋಕ, ಇದು ಮುಂದಿನ ಶ್ಲೋಕ 91 92 ಎರಡೂ ಕೂಡ ಪೂರ್ವಪಕ್ಷಿ. ಯತ್ ಚ ಅಪಿ ಉಕ್ತಂ ಶ್ರುತಿಸ್ಮೃತ್ಯೋಃ ಕ್ರಿಯಾಯಾಃ ಏವ ಸಿದ್ಧಿತಃ ಅತಃ ಕ್ರಿಯಾತಿರೇಕೇಣ ನ ಅಸ್ತಿ ಅನ್ಯದ್ ಮುಕ್ತಿ ಸಾಧನ. ಮುಕ್ತಿ ಸಾಧನ ಒಂದೇ ಕಣ. ಮುಕ್ತಿ ಏನ್ ಶಬ್ದ ಅದ? ಮುಕ್ತಿ ವಿಭಕ್ತಿ ಇದೆಯಾ? ವಿಭಕ್ತಿ ಇದೆ, ನಿಲ್ಲಿಸ್ಬಿಡಿದೆ ವಿಭಕ್ತಿಯಿಂದ. ಅವನು ಹೇಳಿದ್ದ, ಸಿದ್ಧಾಂತಿ ಹೇಳಿದ್ದ ಏನಂತ? ಶ್ರುತಿ ಸ್ಮೃತಿಗಳಲ್ಲಿ ಆತ್ಮೀಕತ್ವ ವಿಚಾರ ಇದೆ ಅಂತ ಅವನು ಹೇಳ್ತಾನೆ. ಪೂರ್ವಕ್ಕೆ ಶ್ರುತಿ ಸ್ಮೃತಿಗಳಲ್ಲಿ ಕ್ರಿಯೆಯೇ ಸಿದ್ಧವಾಗಿದೆಯೇ ಹೊರತೋ ಜ್ಞಾನ ಸಿದ್ಧವಾಗಿಲ್ಲ. ಯಾವ ಶ್ರುತಿ ತೆಗೆದು ನೋಡಿ ಕರ್ಮವನ್ನು ಹೇಳ್ತಾ ಇದೆ, ಯಾವ ಸ್ಮೃತಿ ತೆಗೆದು ನೋಡಿ ಕ್ರಿಯೆಯನ್ನು ಹೇಳ್ತಾರೆ. ಮನುಸ್ಮೃತಿ, ಆಪಸ್ತಂಭರು ಎಲ್ಲರೂ ಕೂಡ ಪಂಚಮಹಾಯಜ್ಞ ಮಾಡಿ ಮತ್ತೆ ನಿತ್ಯ ಕರ್ಮವನ್ನು ಮಾಡಿ ಪಟ್ಟಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಪಟ್ಟಿ ಮಾಡಿದ್ದಾರೆ. ಏನೋ ಷೋಡಶ ಸಂಸ್ಕಾರಗಳನ್ನ ಸ್ಮೃತಿಯಲ್ಲಿ ಹೇಳಿದೆ. ಏನೋ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ, ವೇದವ್ರತ 4, ಆಮೇಲೆ ಸ್ನಾತಕ, ಆಮೇಲೆ ಗರ್ಭಾಧಾನ 16, ಆಮೇಲೆ ಪಂಚಮಹಾಯಜ್ಞಗಳು ಯಾವುದೋ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ. ಆಮೇಲೆ ಅಷ್ಟಕಾಶ್ರಾದ್ದ, ಇದು ಮಾಘ ತಿಸ್ರೋಷ್ಟಕ ಅಂತ. ಮಾಘ ಕೃಷ್ಣ ಸಪ್ತಮಿ ಅಷ್ಟಮಿ ನವಮಿ ಮಾಡೋದು ಅಷ್ಟಕಾಶ್ರಾದ್ದ. ಆಮೇಲೆ ಶ್ರಾವಣಿಯಲ್ಲಿ ಆಗ್ರಹಣೆ ಮಾಡೋದು, ನವಾಗ್ರಹಣೆ ಮಾಡೋದು. ಆಮೇಲೆ ಪ್ರೋಷ್ಠಪದ ಭಾದ್ರಪದ ಮಾಸದಲ್ಲೂ ಚೈತ್ಯ ಮಾಸದಲ್ಲೂ ಆಶ್ವೀಜ ಮಾಸದಲ್ಲೂ ಸಪ್ತ ಪಾಕಯಜ್ಞ ಮಾಡಬೇಕು. ಆಮೇಲೆ ಅಗ್ನ್ಯಾಧೇಯ, ಅಗ್ನಿಹೋತ್ರ, ದಶಪೂರ್ಣಮಾಸ, ಆಗ್ರಹಣ, ಚಾತುರ್ಮಾಸ್ಯ, ನಿರೂಢ ಪಶುಬಂಧ, ಸೌತ್ರಾಮಣಿ. ಇದು ಸಪ್ತ ಹವಿರ್ಯಜ್ಞ ಸಂಸ್ಥೆ. ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಉಕ್ಷ, ಅತಿರಾತ್ರ, ಷೋಡಶಿ, ಅಪ್ತೋರ್ಯಾಮ, ವಾಜಪೇಯ. ಇದು ಸಪ್ತ ಸೋಮ ಸಂಸ್ಥೆ. ಈಗ 40 ಸಂಸ್ಕಾರಗಳು. ಇಷ್ಟು ಧರ್ಮಶಾಸ್ತ್ರದಲ್ಲಿ ಹೇಳಿರೋದು, ವೇದಗಳಲ್ಲಿ ಹೇಳಿರೋದು ಧರ್ಮಶಾಸ್ತ್ರ. ಎಲ್ಲಿದೆ ಆತ್ಮಜ್ಞಾನ ವಿಚಾರ? ಇದರಿಂದಲೇ ಮುಕ್ತಿ ಆಗತ್ತೆ ಅಂತ ಶಾಸ್ತ್ರ ಹೇಳ್ತಾ ಇರೋದು.
ಏನೇನೋ ಕಲ್ಪನೆ ಮಾಡ್ತೀವಿ ಶಂಕರಾಚಾರ್ಯರೇ. ನೀವು ಏನ್ ಮಾಡ್ತೀರಾ ಗೊತ್ತಾ, ನಿಮ್ ತಲೆಯಲ್ಲಿ ಏನೋ ತುಂಬ್ಕೊಂಡ್ಬಿಟ್ಟಿದ್ದೀರಾ, ಸನ್ಯಾಸ, ಆತ್ಮಜ್ಞಾನ, ಇದನ್ನು ತುಂಬ್ಕೊಂಡ್ಬಿಟ್ಟು ಎಲ್ಲದನ್ನೂ ಇದನ್ನು ಹೇರ್ತಾ ಇದ್ದೀರಾ. ಆದರೆ ಎಲ್ಲೂ ವೇದದಲ್ಲಿ ಕರ್ಮ ಬಿಟ್ಟು, ಸಂಸ್ಕಾರ ಯಜ್ಞಾಗಾದಿಗಳನ್ನು ಬಿಟ್ಟು ಬೇರೆ ಏನು ಹೇಳಿಲ್ಲ. ಸ್ಮೃತಿಗಳಲ್ಲೂ ಅಷ್ಟೇ ಸಂಸ್ಕಾರಗಳನ್ನು ಹೇಳಿದೆಯೇ ಹೊರತು, ಕರ್ಮಗಳನ್ನು ಹೇಳಿದೆಯೇ ಹೊರತು ಆತ್ಮಜ್ಞಾನ ಹೇಳಿಲ್ಲ. ಏನು ಸುಮ್ಮನೆ ವೇದಗಳಲ್ಲಿ ಆತ್ಮವಿಚಾರ ಇದೆ, ಸತ್ವ ವಿಚಾರ ಇದೆ, ಬ್ರಹ್ಮ ವಿಚಾರ ಇದೆ, ಅದನ್ನು ಹೇಳಿ ಯಾತಕ್ಕೆ ಹಿಂಗೆ ಹೇಳ್ತೀರಾ? ಹಾಗೆ ಶ್ರುತಿಸ್ಮೃತ್ಯೋ ಕ್ರಿಯಾಯ ಏವ ಸಿದ್ಧಿತಃ. ಶ್ರುತಿಸ್ಮೃತಿಗಳಲ್ಲಿ ಕ್ರಿಯೆಯೇ ಸಿದ್ಧಿಸುವುದರಿಂದ ಹೆಚ್ಚಾಪಿ ಇನ್ನೇನು ಹೇಳಿದರೆ ಅದು ಸರಿ ಅಲ್ಲ. ಯಾಕಂದ್ರೆ ಕ್ರಿಯಾತಿರೇಕೇನ ಮುಕ್ತಿ ಸಾಧನವನ್ನು ನಾಸ್ತಿ. ಕ್ರಿಯೆಗಿಂತ ಬೇರೆಯಾಗಿ ಮುಕ್ತಿಗೆ ಸಾಧನ ಇನ್ನೊಂದಿಲ್ಲ. ಸುಮ್ಮನೆ ಏನೇನು ಹೇಳಬೇಡಿ. ನಮ್ಮ ಹತ್ರ ಯಾರು ಏನು ವೇದವೇ ಓದಿಲ್ವೋ, ಮೀಮಾಂಸಾ ಓದಿಲ್ವೋ, ಧರ್ಮ ಅವ್ರ ಹತ್ರ ಹೇಳ್ಕೊಳ್ಳಿ. ಬೇಕಾದ್ರೆ ಲೌಕಿಕರ ಹತ್ರ ಏನು ಗೊತ್ತಿಲ್ಲ. ನಮ್ಮ ಹತ್ರ ಎಲ್ಲ ನಡೆಯಲ್ಲ ಸ್ವಾಮಿ ನಿಮ್ಮ ಆಟ. ನಾವು ಏನು ಅನ್ಕೊಂಡಿದ್ದೀರಾ? ಸಮಸ್ತ ವೇದಾರ್ಥವನ್ನೆಲ್ಲ ಬಲ್ಲವರು ಜೈಮಿನಿಗಳು. ವೇದಾರ್ಥವನ್ನು ಹೇಗೆ ಮಾಡ್ಬೇಕು ತೋರಿಸ್ಕೊಟ್ಟವ್ರೆ ನಾವು. ನಮ್ಮ ಹತ್ರ ಬರ್ಬೇಕು ವೇದಾರ್ಥ ತಿಳ್ಕೊಳ್ಳೋಕೆ. ನೀವು ಕೂತ್ಕೊಂಡು ನಮ್ಗೆ ಹೇಳ್ತೀರಾ? ವೇದದಲ್ಲಿ ವೇದ ತತ್ವ ವಿಚಾರ ಹೇಳಿದೆ, ಆತ್ಮ ವಿಚಾರ ಹೇಳಿದೆ, ಬ್ರಹ್ಮ ವಿಚಾರ ಹೇಳಿದೆ, ಜ್ಞಾನ ಮಾತ್ರ ಮೇಲೆ ಮುಕ್ತಿ ಆಗ್ಬಿಡತ್ತೆ, ವಿಜ್ಞಾನ ಹೋಗ್ಬಿಡತ್ತೆ. ಕೃತ ಏನಿದು ಹೇಳೋ ಹೆಡ್ರಾದ ಕೇಳೋ ಕಿವುಡ್ರಿ ಅಂತ. ಹೆಡ್ರು ಹೇಳ್ಬೋದು, ಕೇಳೋ ನಾವು ಕಿವುಡ್ರಲ್ಲ. ಬೈತಾ ಇದ್ದಾನೆ ಪೂರ್ವಪಕ್ಷಿ. ಬರ್ಕ ಶ್ರುತಿಯಲ್ಲಿ ಮತ್ತು ಸ್ಮೃತಿಯಲ್ಲೂ ಏನ್ ಹೇಳಿದೆ ಎನ್ನುತ್ತೀರೋ ಅದು ಏನ್ ಹೇಳಿದೆ ಎಂದರೆ ಹಂಗ್ ಮಾಡಿ. ಕ್ರಿಯೆಯನ್ನೇ ಹೇಳಿರುತ್ತದೆ, ಕರ್ಮವನ್ನೇ ಹೇಳಿರುತ್ತದೆ. ಅದರಿಂದಲೇ ಮೋಕ್ಷವು ಸಿದ್ಧವಾಗುತ್ತದೆ. ಶ್ರುತಿಸ್ಮೃತಿಗಳಲ್ಲಿ ಕರ್ಮವನ್ನೇ ಹೇಳಿದೆ, ಕ್ರಿಯೆಯಿಂದಲೇ ಮೋಕ್ಷವು ಸಿದ್ಧವಾಗುತ್ತೆ. ಬರ್ಕೊಂಡ್ಯಾ? ಶ್ರುತಿಸ್ಮೃತಿಗಳಲ್ಲಿ ಕರ್ಮಗಳನ್ನೇ ಹೇಳಿರುತ್ತದೆ, ಆ ಕರ್ಮಗಳಿಂದಲೇ ಮೋಕ್ಷವು ಸಿದ್ಧಿ ಆಗುತ್ತದೆ. ಆದ್ದರಿಂದ ಕರ್ಮಕ್ಕಿಂತ ಬೇರೆಯಾಗಿ ಮುಕ್ತಿಗೆ ಸಾಧನವು ಮತ್ತೊಂದು ಇರುವುದಿಲ್ಲ. ಅವನ ಪ್ರಕಾರ ಮುಕ್ತಿಯು ಕೂಡ ಒಂದು ಫ್ರೂಟು, ಒಂದು ಸ್ವರ್ಗಾದಿದಂತೆ ಗೈನ್ ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದಾನೆ. ಮುಕ್ತಿ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲ. ಮುಕ್ತಿಯನ್ನು ಬಿಡುಗಡೆ ಅಂತ, ಬಿಡುಗಡೆಗೆ ಬಂಧನದ ಬಿಡುಗಡೆ, ಇಲ್ಲೇ ಈಗಲೇ ಬಿಡುಗಡೆ ಆಗ್ಬೇಕು. ಅವನ ಪ್ರಕಾರ ಮುಕ್ತಿ ಸತ್ ಮೇಲೆ ಜನ್ಮಾಂತರ ಲೋಕಾಂತರದಲ್ಲಿ. ಲೋಕದವ್ರು ಅನ್ಕೊಳ್ತಾರಲ್ಲ, ಬದುಕು ಹೋಗಿ ಪಿಂಡ ಹಾಕ್ಬಿಟ್ರೆ ಮುಕ್ತರಾಗ್ತಾರೆ, ಗೈಯಗೆ ಹೋಗಿ ಪಿಂಡ ಹಾಕ್ಬಿಟ್ರೆ ಪಿತೃ ಮುಕ್ತಿ. ಆ ಮುಕ್ತಿ ಅಲ್ಲ, ಎಂತ ಮುಕ್ತಿ ಅಲ್ಲ, ಭ್ರಾಂತ ಮುಕ್ತಿ ಅದು. ಮುಕ್ತಿಯಿಂದ ಏನು ಅಂತ ಗೊತ್ತಿಲ್ಲ ಅವರಿಗೆ. ಅಲ್ಲಿರೋ ಪಂಡ್ರಿಗೂ ಗೊತ್ತಿಲ್ಲ, ಇಲ್ಲಿ ಕೇಳೋ ಶ್ರಾದ್ದ ಮಾಡೋರ್ಗೂ ಗೊತ್ತಿಲ್ಲ. ಇಬ್ರು ಏನೋ ಹೇಳ್ತಾರೆ. ಶ್ಲೋಕಾರ್ಥ ಬರ್ಕೊಂಡ್ಯಾ? ಒಂದ್ಸಲ ಓದ್ತೀಯಾ ಪ್ಲೀಸ್? ಅನುಗ್ರಹ ಮಾಡು. ಶ್ರುತಿಯಲ್ಲಿ ಮತ್ತು ಸ್ಮೃತಿಯಲ್ಲಿ ಏನು ಹೇಳಿದ್ದೆ ಎಂದರೆ ಏನು ಹೇಳಿದೆಯೋ ಅಂದರೆ ಕರ್ಮವನ್ನೇ ಹೇಳಿದೆ, ಆದ್ದರಿಂದಲೇ ಮೋಕ್ಷವು ಸಿದ್ಧವಾಗುತ್ತದೆ. ಅದರಿಂದಲೇ ಮೋಕ್ಷವು ಸಿದ್ಧವಾಗುತ್ತದೆ. ಅದರಿಂದಲೇ ಯಾವ್ದಲ್ಲ? ಕರ್ಮದಿಂದ. ಹಾಗ್ಬೇಕು. ಅದರಿಂದಲೇ, ಕರ್ಮದಿಂದಲೇ. ಆದ್ದರಿಂದ ಕರ್ಮಕ್ಕಿಂತ ಮತ್ತೊಂದು ಸಾಧನ ಎಂಬುದು ಇರುವುದಿಲ್ಲ. ಯಾವ್ದಕ್ಕೆ? ಮೋಕ್ಷ ಬರ್ಕೊಡೇ ಇಲ್ಲ. ಅಯ್ಯಯ್ಯೋ. ಆದ್ದರಿಂದ ಕರ್ಮಕ್ಕಿಂತ ಬೇರೆಯಾಗಿ ಮುಕ್ತಿಗೆ ಸಾಧನವು ಮತ್ತೊಂದು ಇರುವುದಿಲ್ಲ. ಇನ್ನು ಬರೆಯೋದೇ ನಮ್ಮ ಒಂದಷ್ಟು ಬರ್ಕೊಂಡ್ಬಿಡ್ತಾನೆ ಪುಣ್ಯಾತ್ಮ ಬ್ರಹ್ಮ ಭಟ್ಟ ಇವನು. ಅಯ್ಯೋ ಭಾಳ ಕಷ್ಟ. ನಮ್ಮ ಕುಲಕರ್ಣಿಗಳು ನಾಳೆ ಬರ್ದಿದ್ದಲ್ಲ ಕೊಡಿಗುರುಳೆ ನಾನು ಟೈಪ್ ಮಾಡ್ಕೊಡ್ತೀನಿ ಅಂತಾರೆ. ನಮ್ಮ ಸುಮಂತ ಹೇಮಂತನ್ ಕೊಟ್ಬಿಟ್ರೆ ಕತೆ ಮುಗೀತು. ಆಮೇಲೆ ಹೋದವ್ರು ಯಾರ್ರಿ ಹೀಗೇನು ಅನುವಾದ ಮಾಡಿದ್ದು ಏನು ಅಂತ ಹೇಳ್ತಾರೆ. ನಮ್ಮ ಕುಲಕರ್ಣಿಯವ್ರು ಬಂದಿಲ್ಲ ಇದಕ್ಕೆ. ವೈದ್ಯ ಕುಲಕರ್ಣಿ ಅಂತ ಅವರು ಟೈಪ್ ಮಾಡೋರು. ನೆನ್ನೆ ಹೇಳಿ ಕಳಿಸಿದ್ರು. ವೈದ್ಯ ಕುಲಕರ್ಣಿ ಎಲ್ಲ ಪೂರ್ತಿ ಕ್ಲೀನಾಗಿ ನಮ್ಮ ಸುರೇಖಮ್ಮನ್ ನೋಡ್ಬೇಕು, ಅದು ಚೆನ್ನಾಗಿ ಬರ್ದಿರ್ತಾರೆ. ಅದನ್ನ ಕೊಟ್ಟು ಕಳ್ಸೋಣ. ಸುರೇಖಮ್ಮ ಕ್ಲೀನಾಗಿ ಡಿಂಡಾಗಿ ಬರ್ದಿರ್ತಾರೆ. ಇದನ್ನು ತಗೊಂಡು ಯಾಕೆ ಬೇಡ ಒಂದು ಪ್ರೂಫ್ ನೋಡ್ಬೇಕು. ಪ್ರೂಫ್ ನೋಡ್ಬಿಟ್ಟು ಒಂದ್ಸಲ ಮಾಡಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವ್ರು ಕೊಟ್ಟು ಇದೆಲ್ಲ ಟೈಪ್ ಮಾಡ್ರಿ ಅಂತ ಹೇಳಿ ಶ್ಲೋಕಗಳನ್ನ ಟೈಪ್ ಮಾಡ್ತಾ ಇದ್ದಾರೆ. ಆಗಲೇ ಅವರು ಬೃಹದ್ವಾರ್ತಿಗೆ 11,000 ಶ್ಲೋಕಗಳು ಟೈಪ್ ಮಾಡ್ತೀನಿ ಅಂತ
ಇವಾಗ ಅವನ ಶ್ಲೋಕಕ್ಕೂ ಮಧ್ಯ 5 ಲೈನ್ ಗ್ಯಾಪ್ ಬಿಟ್ಬಿಟ್ಟು ಮಾಡ್ತಾರೆ, 4-5 ಲೈನು. ಅದಕ್ಕೆ ಪದಚ್ಛೇದ, ಅನ್ವಯಾರ್ಥ, ತಾತ್ಪರ್ಯ ಕೊಟ್ಟು ಅದನ್ನ ಮಹಾತ್ಮರಿಂದ ಪ್ರಿಂಟ್ ಮಾಡಿಸ್ಬೇಕು. ಯಾರು ಮಹಾತ್ಮರೋ ಗೊತ್ತಿಲ್ಲ, ಯಾರು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಅದೇನು ಭಗವತ್ ಸಂಕಲ್ಪದಲ್ಲಿ ಯಾರ ಹತ್ರ ಮಾಡಿಸ್ಕೋಬೇಕು ಅಂತಿದೆಯೋ ಮಾಡಿಸ್ಕೋತಾನೆ. ತೆಲುಗಲ್ಲಿ ಮಾಡಿದ್ರೆ ನಮ್ಮ ಕುಸುಮಕ್ಕ, ಮಮತಾ ಅಕ್ಕ, ರಾಧಾ ಅಕ್ಕ, ಇವರ ಅಕ್ಕ, ವಾಣಿ ಅಕ್ಕ ಅವ್ರಿಗೆಲ್ಲ ಅನುಕೂಲ ಆಗತ್ತೆ. ಪಾಪ ಅವರು ತೆಲುಗಲ್ಲಿ ಅವ್ರು ಬರ್ಕೋಬೇಕಲ್ಲ. ಆಯ್ತಾ, ಮುಂದಕ್ಕೆ ಹೋಗೋಣ. ಇನ್ನೂ ಒಂದಿದೆ ಪೂರ್ವವೃತ್ತಿ. ಕೇನಚೋಕ್ತಂ ಕ್ರಿಯಾಮುಕ್ತೆ ಸಾಧನತ್ವನ್ನ ಗಚ್ಚತಿ ತಮೇತ ವಿಜಿನ ಶ್ರೌಷಿ ಸಂಸ್ಕಾರ ಇತಿ ತಸ್ಮೃತಿಂ. ಕೇನಚೋಕ್ತಂ ಕ್ರಿಯಾಮುಕ್ತೆ ಸಾಧನತ್ವಂ ನ ಗಚ್ಚತಿ ತಮೇತಮಿತಿ ನ ಶ್ರೌಷಿ ಸಂಸ್ಕಾರ ಇತಿ ಚ ಸ್ಮೃತಂ. ಕೇನ ಚ ಉಕ್ತಂ ಕ್ರಿಯಾಮುಕ್ತೇಃ ಕ್ರಿಯಾ 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 ಆಕಾರದಲ್ಲಿ ಕ್ರಿಯಾ ಕೂಡಿಸಿದ್ಯಾ? ಕ್ರಿಯಾಮುಕ್ತಿ ಇವನು ಬ್ರಹ್ಮ ಭಟ್ಟ ಕಣ್ರಿ, ಬಹಳ ಕಷ್ಟ ಕಣ್ರಿ. ಸಾಧನತ್ವಂ ನ ಗಚ್ಚತಿ ತಮೇತಂ ಇತಿ ನ ಅಶ್ರೌಷಿ ಸಂಸ್ಕಾರಃ ಇತಿ ಚ ಸ್ಮೃತಿಂ. ಅರೀ ಶಂಕರಾಚಾರ್ಯ ಯಾರು ನಿಮ್ಗೆ ಹೇಳಿದ್ದು? ಕೇನ ಉಕ್ತಂ, ಯಾರನ್ನ ಹೇಳಿ ಏನು ಅಂತ? ಮುಕ್ತೇ ಕ್ರಿಯಾ ಸಾಧನತ್ವಂ ನಗಚ್ಚತಿ, ಮುಕ್ತಿಗೆ ಕ್ರಿಯೆಯು ಸಾಧನವಾಗುವುದಿಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ? ಯಾರು ಹೇಳಿದ್ರು? ಕರ್ಕೊಂಬರ್ರಿ ಅವ್ರನ್ನ, ನಾನು ಮಾಡ್ತೀನಿ, ಅದು ಪೂಜೆ ಹರಿಸ್ತೀನಿ ಅವರಿಗೆ. ಅವ್ನು ಕೋಲ್ ಇಟ್ಕೊಂಡಿದ್ದೆ, ದೊಣ್ಣೆ ಬಡಿತೀನಿ ಅವ್ರನ್ನ. ಅದೆಂಗ್ರಿ ಹೇಳಿದ್ರು ಅವರು? ಯಾರು ಹೇಳಿದರು? ಏನಂತ? ಕ್ರಿಯಾ ಮುಕ್ತೇ ಸಾಧನತ್ವಂ ನಗಚ್ಚತಿ ಕೇನ ಉಕ್ತಂ, ಕರ್ಮವು ಮುಕ್ತಿಗೆ ಸಾಧನವಾಗುವುದಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ಅದ್ ಹೆಂಗ್ರಿ ಹೇಳ್ಬಿಟ್ರು ಅವರು? ಕರ್ಕೊಂಬರ್ರಿ ಅವ್ರನ್ನ. ಯಾಕೆಂದ್ರೆ ನಿಮ್ಗೆ ಕೇಳ್ತಿಲ್ಲ, ನೀವು ಕೆಪ್ರೇನ್ರಿ ಶಂಕರಾಚಾರ್ಯ ನೀವು. ತಮೇತಂ ವೇದಾವಚನೇನ ಬ್ರಾಹ್ಮಣ ವಿನಿಶಂತಿ ನ ಶ್ರುಹಿ. ನೀವು ಕೇಳಿಲ್ವ ನೀನು ಈ ವಾಕ್ಯವನ್ನ? ಶ್ರುತಿ ಇದೆ. ತಮೇತಂ ಎಲ್ಲಿದೆ? ಬೃಹದಾರಣ್ಯಕ. ತಮೇತಮನ ಅರ್ಥ ಏನು? ಆ ಈತನನ್ನ. ಆ ಈತನ ಯಾವ ಆತನನ್ನ? ಪರಮಾತ್ಮನನ್ನ, ನಿತ್ಯ ಸಿದ್ಧ ಬುದ್ಧ ಬ್ರಹ್ಮವನ್ನ. ವೇದಾನುವಚನೇನ ವಿಧಿಸಂತಿ, ಯಜ್ಞೇನ ದಾನೇನ ತಪಸಾ ವಿಧಿಸಂತಿ ಅಂತ ಹೇಳ್ತಾ ಇದೆ. ತಿಳ್ಕೊತಾನೆ ಅಂದ್ರೆ ಕರ್ಮದಿಂದ ಆಗಲ್ಲ ಅಂತ ಹೆಂಗ್ ಹೇಳ್ತೀರ? ಅಷ್ಟೇ ಅಲ್ಲ, ಗೌತಮರು ಅಷ್ಟಾಚತ್ವಾರ ಸಂಸ್ಕಾರ ಅಂತ ಹೇಳಿದ್ದಾರೆ. ಸಂಸ್ಕಾರಗಳು ಆತ್ಮಜ್ಞಾನಕ್ಕೆ ಸಾಧನಗಳು ಅಂತ ಹೇಳಿದ್ದಾರೆ. ಅದರಲ್ಲಿ 48ರಲ್ಲಿ 40 ದೇಹೇಂದ್ರಿಯ ಪ್ರಧಾನವಾದದ್ದು, 8 ಮನಃಪ್ರಧಾನವಾದದ್ದು. ಶಮದಮಾದಿ 8 ಹೇಳಿದ್ದಾರೆ. ಶಮದಮಾದಿ ಅವ್ರು ಏನ್ ಹೇಳಿದ್ದಾರೆ? ಈ 48ರಲ್ಲಿ ಈ 8 ಇದ್ದು 40 ಇಲ್ಲದೆ ಅದು ಪರವಾಗಿಲ್ಲ, 40 ಇದ್ದು 8 ಇಲ್ಲದೆ ಹೋದು ದಂಡ ಅಂದ್ಬಿಟ್ಟಿದ್ದಾರೆ. 40 ಇದೆ 8 ಇಲ್ಲ ಅಂದ್ರೆ ಕಿಮ್ಮತ್ತಿಲ್ಲ ಅಂದ್ರು. 40 ಇಲ್ಲ 8 ಇದೆ ಓಕೆ ಅಂದ್ರು, ಮುಂದಕ್ಕೆ ಹೋಗು ಅಂದ್ರು. 8ಕ್ಕೆ ಜಾಸ್ತಿ ಬೆಲೆ ಕೊಟ್ಟರು ಗೌತಮರು. ಆಂತರಿಕ ಗುಣ ಇದೆಯಲ್ಲ, ಯಾವುದು? ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಅನಸೂಯ ಮತ್ತು ಆಸ್ತಿಕ್ಯ. ಅನಸೂಯ, ಆಸ್ತಿಕ್ಯತೆ, ಇದು ಬಿಟ್ರೆ ತತ್ವಜ್ಞಾನ ಆಗುತ್ತೆ ಅಂತ. ಭಗವಂತನಲ್ಲಿ ಅಪಾರವಾದ ಪ್ರೇಮ, ಯಾರಲ್ಲೂ ದ್ವೇಷವಿಲ್ಲದೆ ಇರೋದು, ಅಸೂಯೆ ಇಲ್ಲದೆ ಇರೋದು, ಶಬ್ದಮಾದಿ ಗುಣವಂತನಾಗಿರೋದು, ತತ್ವಜ್ಞಾನ ಟಕ್ಕನಾಗತ್ತೆ ಅಂತ ಅವರು. ಈ ಸಂಸ್ಕಾರಗಳಿಂದ ತತ್ವಜ್ಞಾನ ಆಗತ್ತೆ ಅಂತ ನೀವು ಹೇಳೋದ್ರಿಂದ ಮುಕ್ತಿ ಆಗತ್ತೆ ಅಂತ ಹೇಳ್ತಿಲ್ವಲ್ಲ. ಈ ಸಂಸ್ಕಾರಗಳು ಕ್ರಿಯಾರೂಪ, ಕ್ರಿಯೆಯಿಂದ ಮುಕ್ತಿ ಆಗತ್ತೆ ಅಂತ ಇವ್ರು ಹೇಳ್ತಿದಾರಲ್ಲ. ಏನ್ ಶಂಕರಾಚಾರ್ಯ ನೀವು ನೋಡಿಲ್ವಾ? ನಿಮ್ಗೆ ಸಂಸ್ಕೃತ ಬರಲ್ವಾ? ನಿಮ್ಮ ಹತ್ರ ಇಲ್ವಾ? ಹಾಗಾದ್ರೆ ವೇದದ ಪುಸ್ತಕ, ಸ್ಮೃತಿ ಪುಸ್ತಕಗಳು ಬೇಕಾದ್ರೆ ಕೊಡ್ತೀನಿ, ತಗೊಳ್ಳಿ. ಒಂದು ನಿಮಿಷ 6 ತಿಂಗಳು ಇಟ್ಕೊಂಡು ಕೊಡಿ, ನೋಡಿ ಈ ವೇದಗಳಲ್ಲಿ ಏನ್ ಹೇಳಿದೆ ಅಂತ. ಬೃಹದಾರಣ್ಯಕ ತೆಗೆದು ನೋಡಿ. ತಮೇತಂ ವೇದಾನುವಚನ ಏನಾಗಿದೆ? ವೇದಾನುವಚನ ಕ್ರಿಯೆಯೋ ಜ್ಞಾನವದ? ಯಜ್ಞದಾನ ಕ್ರಿಯೆಯೋ ಜ್ಞಾನವ? ಕ್ರಿಯೆಯಿಂದ ಮುಖ್ಯ ಅಂತ ಹೇಳ್ತಾ ಇದೆ. ಪೂರ್ವಪಕ್ಷಿ ಜೋರಾಗಿದ್ದಾನೆ, ಅರ್ಥ ಬೇಕೋದಿಯಾ? ಕ್ರಿಯೆಯು ಮುಕ್ತಿಗೆ ಸಾಧನವಾಗುವುದಿಲ್ಲ ಎಂಬುದನ್ನು ಯಾರು ಹೇಳಿರುತ್ತಾರೆ? ಯಾರು ಹೇಳಿದ್ದು? ಕ್ರಿಯೆಯು ಮುಕ್ತಿಗೆ ಸಾಧನವಲ್ಲ, ಸಾಧನವಾಗುವುದಿಲ್ಲ ಎಂಬುದಾಗಿ ಯಾರು ಹೇಳಿದ್ದಾರೆ? ಆಕ್ಷೇಪ ಅದು. ಪೂರ್ವಪಕ್ಷಿ ಮಾಡ್ತಿದ್ದಾನೆ ಶಂಕರಾಚಾರ್ಯ ಹತ್ರ. ಹೇಳ್ರಿ ಕರ್ಕೊಂಬರ್ರಿ ಅವನ್ನ, ಪೂಜೆ ಮಾಡ್ತೀನಿ ನಾನು, ಇವತ್ತು ಹಬ್ಬ ಹರಿಸ್ತೀನಿ. ಕರ್ಮ ಮುಖ್ಯಕ್ಕೆ ಸಾಧನ ಅಲ್ವಂತೆ. ಏನ್ರಿ ಗೊತ್ತು? ಕರ್ಮ
ಹುಡುಗಾಟನ ವಾಜಪೇಯಿ ಅಂದ್ರೆ ಸೋಮಯಾಗನ ಹುಡುಗಾಟನ. ಕರ್ಮವು ಮುಕ್ತಿಗೆ ಸಾಧನವಲ್ಲ ಎಂಬುದಾಗಿ ಯಾರು 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 ಹೇಳಿದ್ದು? ಸಾಧನತ್ವ ಪಡ್ಕೊಳ್ಳೋದಿಲ್ಲ ಎಂಬುದನ್ನು ಯಾರು ಹೇಳಿದ್ದಾರೆ? ಏನ್ ಬರ್ಕೊಂಡು? ಕ್ರಿಯೆಯು ಮುಕ್ತಿಗೆ ಸಾಧನವಲ್ಲವೆಂದು ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಆಕ್ಷೇಪ. ಏಕೆಂದರೆ ತಮೇತಂ ವೇದಾವಶನೇನ ಎಂಬ ವಾಕ್ಯವನ್ನು ನೀನು ಕೇಳಿಲ್ಲವೇನು? ತಮೇತಂ ವೇದಾನುವಶನೇನ, ಈ ಪರಮಾತ್ಮನನ್ನ ವೇದಾನುವಶನದಿಂದ ಎಂಬುದಾಗಿರುವ ವಾಕ್ಯವನ್ನು ಕೇಳಿಲ್ಲವೇನು? ಹಾಗೆಯೇ ಅಷ್ಟಾಚತ್ವಾರಿಂಶ ಸಂಸ್ಕಾರ ಅಂತ ಎಂಬ ಗೌತಮ ಸ್ಮೃತಿ 48 ಸಂಸ್ಕಾರಗಳಿದೆ. 40 ಸಂಸ್ಕಾರ ಕ್ರಿಯಾರೂಪ ಅದು. ಗೌತಮ ಸ್ಮೃತಿ ಅದು ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ. ಜ್ಞಾನ ಮೋಕ್ಷಕ್ಕೆ ಸಾಧನ ಅಂತೀರ, ನಾವು ಕ್ರಿಯೆ ಮೋಕ್ಷಕ್ಕೆ ಸಾಧನ ಅಂತೀವಿ. ನಮಗೂ ನಿಮಗೂ ಬಹಳ ವಿರೋಧ, ಪೂರ್ವ ಪಶ್ಚಿಮ. ಹಾಗೆಯೇ ಗೌತಮ ವಾಕ್ಯ ಅಷ್ಟಾಚತ್ವಾರಿಂಶತ್ ಸಂಸ್ಕಾರಾ, ಅಷ್ಟಾಚತ್ವಾರಿಂಶತ್ ಸಂಸ್ಕಾರಾ ವಾಕ್ಯಗಳನ್ನು ಕೇಳಿಲ್ಲವೇನು ನೀನು? ಆ ವಾಕ್ಯಗಳನ್ನು ಕೇಳಿಸ್ಕೊಂಡಿಲ್ವಾ? ಕಿವಿ ಮೇಲೆ ಬಿದ್ದಿಲ್ಲ ನಿಮ್ಗೆ ಆ ವಾಕ್ಯ? ಯಾವತ್ತೂ ಅದನ್ನ ಕೇಳೇ ಇಲ್ವಾ? ಏನ್ ಹಿಂಗೆ ಮಾತಾಡ್ತಿದೀಯಲ್ಲ? ಜ್ಞಾನ ಮೋಕ್ಷಕ್ಕೆ ಸಾಧನ, ಕರ್ಮ ಅಲ್ಲ ಹೇಳ್ತಿದ್ರು ಏನು ಅಂತ ಜ್ವರ ಇದ್ದ. ಈಗ ಬರ್ತಾರ ನೋಡಿ ಸಿದ್ಧಾಂತ. ತಿಳ್ಕೊಂಡ್ರ? ಶೆಲ್ ವಿ ಗೋ ಫರ್ದರ್? ಮುಂದಕ್ಕೆ ಹೋಗೋಣ. ಯಜ್ಜಪ್ಯೈಕಾತ್ಮಧಿ ಸಾಕ್ಷಾತ್ ಶುಚಿ ಸ್ಮೃತ್ಯೋರ್ನ ಚೋದ್ಯತೆ ತಥಾಪ್ಯಸೂನ ತದ್ಬಾಹ್ಯಾ ತಾಭ್ಯಾಮೇವಾತ್ಮಬೋಧನೋ. ಚೋದ್ಯತೆ ಬೋಧ್ಯತೆ ಇದೆಯಾ? ಒಂದು ಸರಿ ಇಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ. ಒಂದು ನಚೋದ್ಯತೆ ಜ್ಞಾನಸ್ಯ ಪ್ರಯತ್ನ ಪ್ರಮಾಣ ಸ್ವಯಮೇವ ಉತ್ಪಾದತ ನತಸ್ಯ ಚೋದ್ಯತೆ ಬೋಧ್ಯತೆ ಇಲ್ಲ. अपि एकात्मधीः साक्षात् श्रुतिस्मृत्योः न चोद्यते तथा अपि असौ न तद् बाह्यादाभ्याम् एव आत्मबोधनात्. ನೀನ್ ಹೇಳ್ದಂಗೆ ಆಯ್ತು, ಸ್ಪಷ್ಟವಾದ ಒಂದು ವಾಕ್ಯ ಇಲ್ಲ ಅಂತಂದ್ರು ಅದು ಪ್ರೌಢವಾದ. ಇದು ಏನು? ಶ್ರುತಿ ಸ್ಮೃತಿಗಳಲ್ಲಿ ಸಾಕ್ಷಾತ್ತಾಗಿ ಐಕಾತ್ಮ ಜ್ಞಾನವು ಹೇಳಿಲ್ಲ ಎಂಬುದಾದರೂ ಎಂಬುದನ್ನು ಇಟ್ಟುಕೊಂಡರು ಅಂತ. ಶ್ರುತಿ ಸ್ಮೃತ್ಯೋ ಐಕಾತ್ಮಧೀ ಸಾಕ್ಷಾತ್ ನಚೋದ್ಯತೆ ಯದ್ಯಪಿ ಹೇಳಿದ್ರು, ಆದರೆ ಅಸೌ ಈ ಆತ್ಮಜ್ಞಾನವು ನ ತದ್ಬಾಹ್ಯ ಅಂದ್ರೆ ಆ ಶ್ರುತಿ ಸ್ಮೃತಿಗಳಿಗೆ ಹೊರಚಾದದ್ದಲ್ಲ. ತಯೋರ್ಬಾಹ್ಯ ತದ್ಬಾಹ್ಯ ತಯೋ ಕಯೋ ಶ್ರುತಿ ಸ್ಮೃತಿಯೋ ಅಸೌ ನಾಮ ಐಕಾತ್ಮಧೀ. ಈ ಐಕಾತ್ಮ ಜ್ಞಾನವು ಶ್ರುತಿ ಸ್ಮೃತಿಗಳಿಗೆ ಹೊರಚಾದದ್ದಲ್ಲ. ಯಾಕೆಂದರೆ ಅವುಗಳಿಂದಲೇ ಇದು ತಿಳಿಸಲ್ಪಡ್ತಾ ಇದೆ. ಸ್ಮೃತಿ ಭಗವದ್ಗೀತೆಯು ಇದನ್ನೇ ಹೇಳ್ತಾ ಇದೆ, ದಶೋಪನಿಷತ್ ಇದನ್ನೇ ಹೇಳ್ತಾ ಇದೆ. ಶ್ರುತಿ ಸ್ಮೃತಿಗಳಿಂದ ಇದನ್ನೇ ಹೇಳ್ತಾ ಇರೋದ್ರಿಂದ ಇದು ಶ್ರುತಿ ಸ್ಮೃತಿಗಳಿಗೆ ಹೊರಚಾದದ್ದಲ್ಲ. ಇದು ಸಾಫ್ಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಬರ್ತಾರೆ ಜೋರಾಗಿ. ಮುಂಚೆ ಯಾರಯ್ಯ ಹೇಳಿದ್ದ? ಮುಂಚೆ ಒಪ್ಕೊಂಡ್ಬಿಟ್ರು ಎಂತ? ನೇರಾಗಿ ಶ್ರುತಿ ಸ್ಮೃತಿಗಳಲ್ಲಿ ಐಕಾತ್ಮ ಜ್ಞಾನವನ್ನ ಹೇಳಿಲ್ಲ ಎಂಬುದು ನೀನು ಹೇಳ್ದಂಗೆ ಒಪ್ಕೊಂಡರು ಅಂತ ಹೇಳ್ಕೊ. ಶ್ರುತಿ ಸ್ಮೃತಿಗಳು ಬರ್ಕೊಂಡ್ಯಾ? ಐಕಾತ್ಮ ಜ್ಞಾನವು ನೀನು ಹೇಳಿದಂತೆ ಬ್ರಾಕೆಟು ನೇರಾಗಿ ಹೇಳಿಲ್ಲ ಎಂಬುದು ಒಪ್ಪಿಕೊಂಡರು.
ಐಕಾತ್ಮ ಜ್ಞಾನವು ಜ್ಞಾನವನ್ನು ಮಾಡು, ಜ್ಞಾನವೂ ಅಲ್ಲ, ಜ್ಞಾನವನ್ನು ನೇರಾಗಿ ಹೇಳಿಲ್ಲ ಎಂಬುದನ್ನು ಒಪ್ಪಿಕೊಂಡರು ಬ್ರಾಕೆಟ್ ಮಾಡ್ಕೋ, ತಥಾಪಿ ಆದ್ರೂ ಈ ಐಕಾತ್ಮ ಜ್ಞಾನವು ಶುಚಿಸ್ಮೃತಿಗಳಿಗೆ ಹೊರಚಾದದ್ದಲ್ಲ. ಈ ಐಕಾತ್ಮ ಜ್ಞಾನವು ಶ್ರುತಿಸ್ಮೃತಿಗಳಿಗೆ ಹೊರಚಾದದ್ದಲ್ಲ. ಏಕೆಂದರೆ ಅವುಗಳಿಂದಲೇ ಆತ್ಮಜ್ಞಾನವು ಉಂಟಾಗುತ್ತದೆ, ಆತ್ಮಬೋಧವು ಆಗುತ್ತಿರುವುದರಿಂದ, ಆತ್ಮಜ್ಞಾನವಾಗುತ್ತಿರುವುದರಿಂದ, ಅವುಗಳಿಂದಲೇ ಆತ್ಮನ ಅರಿವು ಉಂಟಾಗುತ್ತಿರುವುದರಿಂದ ಹೊರಚಲ್ಲ. ಅವುಗಳಿಂದಲೇ ಆತ್ಮ ಉಂಟಾಗುತ್ತಿರುವುದರಿಂದ ಅದಕ್ಕೆ ಹೊರಚಾದದ್ದಲ್ಲ. ಈಗ ನೋಡಿ ಶುರು ಮಾಡ್ಕೊಂಡ್ರು. ಬರ್ಕೊಂಡ್ರ ಆಯ್ತಾ? ಮುಂದಕ್ಕೆ ಹೋಗೋಣವಾ? ಒಕ್ಕೊಳ್ಳಿ. ಯಚ್ಚನ ಜ್ಞಾಪ್ಯತೆ ವೇದೆ ವಸ್ತಿತ್ಯೇತದುಚೂಚುದಃ. ಏನ್ ಬರ್ಕೊಂಡಿದೀಯೋ? ವಸ್ತ್ವಿತ್ಯೇತದಚೂಚುದಃ. ಅಚೂಚುದಃ ಏನ್ ಪ್ರಯೋಗ ಅಂದ? ಅಚೂಚುದಃ ಅದು ಎಂಗ್ಳು ಪ್ರಯೋಗ. ಆಕ್ಷೇಪಿಸಿದೆ, ಪ್ರೇರಣೆ ಮತ್ ಮೇಲೆ ಆಕ್ಷೇಪಿಸಿದೆ ನೀನು. ತಚ್ಚಾಪಹಸ್ಥಿತಂ ಚೋದ್ಯಂ ವಕ್ಷ್ಯತೆ ಚ ನಿರಾಕೃತಿ. ಅಪಹಸ್ಥಿತಂ ಬಿಡಿಸಿದ್ದಾರೆ. ಹೆಚ್ಚಿನ ಜ್ಞಾಪ್ಯತೆ ವೇದೆ ವಸ್ತು ಗೊತ್ತಾಗ ಬಿಡಿಸಿದ್ದಾರೆ. ಅಚೂಚುದ ಇದು ಲಂಗು, ಅದಕ್ಕೆ ಮಧ್ಯಮ ಪುರುಷ. ಆಕ್ಷೇಪಿಸಿರುತ್ತಾನೆ, ಆಕ್ಷೇಪಿಸಿದೆ. ನೀನು ಏನು ಆಕ್ಷೇಪಿಸಿದೆ, ಪ್ರೇರೇಪಣೆ ಮಾಡಿದೆ, ಚೋದೀತಿಯಿಂದ ಚುದ ಆಕ್ಷೇಪಿಸೋದು. ನೀವು ಅಚೂಚುದ ಎಲ್ಲಿದೆಯೋ? ವೇದದಲ್ಲಿ ಎಲ್ಲಿ ಹೇಳಿದ್ಯೋ? ಆತ್ಮಜ್ಞಾನ ಹೇಳಿಲ್ಲ ಕಣೋ, ಐಕಾತ್ಮವನ್ನ ಕರ್ಮವನ್ನು ಹೇಳಿರೋದು ಅಂತ ಈ ರೀತಿ ಆಕ್ಷೇಪಿಸಿದೆಯಲ್ಲ, ಅದಕ್ಕೆ ಉತ್ಸಾಹ ಕೊಡ್ತೀನಿ ತಡಿ. ವಸ್ತು ಅಪಹಸ್ಥಿತಂ ತಮ್ಮದ ಅಪಹಸ್ಥಿತಂ ಅನ್ಬದ ವಕ್ಷ್ಯತೆ. ಯತ್ ಇದಂ ಏತದ್ವಸ್ತು ವೇದೆ ನಿಜ್ಞಾಪ್ಯತೆ ಇತಿ ಅಚೂಚುದಃ. ಏನು ಈ ವಸ್ತು ಆತ್ಮೈಕ್ಯ ವಸ್ತು, ಬ್ರಹ್ಮಾತ್ಮೈಕ್ಯ ವಸ್ತುವು ವೇದದಲ್ಲಿ ಹೇಳಲ್ಪಟ್ಟಿಲ್ಲ, ವೇದವು ಅದನ್ನು ತಿಳಿಸ್ತಾ ಇಲ್ಲ ಎಂಬುದಾಗಿ ಏನು ಆಕ್ಷೇಪಿಸಿದೆ, ಅದನ್ನು ಕೂಡ ನಾವು ಉತ್ತರ ಕೊಟ್ಟಿದ್ದೀನಿ. ಅಪಹಸ್ಥಿತ, ಇದಕ್ಕೆ ಅಪಹಸ್ಥಿತ ಹೊಡೆದಾಕಾಗಿದೆ. ಎಲ್ಲಿ? 132ನೇ ಶ್ಲೋಕ. ಎಲ್ಲಿ ಆ ಶ್ಲೋಕ ಏನು? ಶ್ರುತ್ಯಾದಿಮಾನ ಪ್ರಮಿತ ಪ್ರತ್ಯಜ್ಞಾತಾತ್ಮ ನಿಷ್ಠಿತಂ ಅಂತ. ಶ್ರುತ್ಯಾದಿಮಾನ ಪ್ರಮಿತ ಪ್ರತ್ಯಜ್ಞಾತಾತ್ಮ ನಿಷ್ಠಿತಂ ಅಂತ ಅದು ಕೊಟ್ಟಿದ್ದಾರೆ ಅವರು ಆ ಶ್ಲೋಕನ. ಹೌದಾ? ಅದು 137. ಹಿಂದೆ ಇತ್ಯಾದಿಯಾಗಿ ಮಾಡಿದ್ದೀತೋ ವೇದಗಳಲ್ಲಿ ಸಿದ್ಧವಸ್ತುವನ್ನು ಬೋಧಿಸಿದೆಯೇ ಇಲ್ಲ ಎಂಬುದಾಗಿ ಯಾವ ಆಕ್ಷೇಪವನ್ನು ಹಿಂದೆ ನಿಜಕರ್ಮಾತಿರೇಕೇಣ ಇತ್ಯಾದಿಯಾಗಿ ಮಾಡಿದ್ದೀತೋ ಅದು ಸಹ ಶ್ರುತ್ಯಾದಿಮಾನ ಪ್ರಮಿತ ಪ್ರತ್ಯಜ್ಞಾತಾತ್ಮ ನಿಷ್ಠಿತಂ ಇತ್ಯಾದಿ ವಾಕ್ಯಗಳಲ್ಲಿ ತಳ್ಳಿ ತಳ್ಳಿ ಹಾಕಾಗಿದೆ. ಅಷ್ಟೇ ಅಲ್ಲ, ವಕ್ಷ್ಯತೆ ಮುಂದೆ ನಾವು ಹೇಳ್ತೀವಿ. ಈ ನಿರಾಕೃತಿ ವಕ್ಷ್ಯ, ಈ ನಿರಾಕರಣೆ ಮುಂದೂ ಹೇಳ್ತೀವಿ. ಇನ್ನು ಒಂದ್ಸಲ ಕಿತ್ತಾಕಿದೀವಿ, ತೆಗೆದುಹಾಕಿದೀವಿ, ನಿಂಗೆ ತಲೆ ಹೋಗಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ. ಒನ್ಸ್ ಮೋರ್ ಅಗೇನ್.
ಅಪಹಸ್ಥಿತಂ ಮತ್ತು ವಕ್ಷ್ಯತೆ ಚ. ಹಾ, ಯಾವ ಈ ವಸ್ತುವು ಬ್ರಹ್ಮಾತ್ಮೈಕ್ಯ ವಸ್ತು, ಯಾವ ಈ ಬ್ರಹ್ಮಾತ್ಮೈಕ್ಯ ವಸ್ತುವು ವೇದದಲ್ಲಿ ತಿಳಿಸಲ್ಪಟ್ಟಿಲ್ಲ, ಯಾವ ಈ ಬ್ರಹ್ಮಾತ್ಮೈಕ್ಯ ವಸ್ತು ವೇದದಲ್ಲಿ ತಿಳಿಸಲ್ಪಟ್ಟಿಲ್ಲ ಎಂಬುದಾಗಿ ಆಕ್ಷೇಪಣೆ ಮಾಡಿದೆಯೋ, ವೇದದಲ್ಲಿ ತಿಳಿಸಲ್ಪಟ್ಟಿಲ್ಲ ಎಂಬುದಾಗಿ ಆಕ್ಷೇಪಣೆ ಮಾಡಿದೆಯೋ ಅದಕ್ಕೆ ಉತ್ತರವು ಕೊಟ್ಟಾಗಿದೆ. ಆ ಆಕ್ಷೇಪಕ್ಕೆ ಅಂದ್ಬಿಡು, ಆ ಆಕ್ಷೇಪಕ್ಕೆ ಉತ್ತರವನ್ನು ಕೊಟ್ಟಾಗಿದೆ, ಆ ಆಕ್ಷೇಪವನ್ನು ತೆಗೆದುಹಾಕಾಗಿದೆ ಅಂತ ಹಾಕ್ಬಿಡು. ಅಪಹಸ್ಥಿತ ಹೊಡೆದಾಕಾಗಿದೆ, ಹಾಗಾಗಿದೆ, ಹೊಡೆದಾಗಿದೆ, ತೆಗೆದಾಕಾಗಿದೆ. ಆಯ್ತಾ? ಮತ್ತು ಮುಂದೂ ಕೂಡ ನಿರಾಕರಣೆ ಮಾಡಲಾಗತ್ತೆ, ತೆಗೆದುಹಾಕಲಾಗತ್ತೆ. ಆಯ್ತಾ? ವಿಧಾ ವಸತಿ ವಾಕ್ಯಸ್ಯ ಯಚ್ಚಾವೋಚೋ ಅಪ್ರಮಾಣತಾಂ ಸ್ಫುಟನ್ಯಾಯೋಕ್ತಿಭಿಸ್ತಚ್ಚ ಯತ್ನಾತ್ ಪರಿಹರಿಷ್ಯತಿ. ವಿಧಾವಸತಿ ವಾಕ್ಯಸ್ಯ ಯಚ್ಚಾವೋಚೋ ಪ್ರಮಾಣತಾಂ ಸ್ಫುಟನ್ಯಾಯೋಕ್ತಿಭಿಸ್ತಚ್ಚ ಯತ್ನಾತ್ ಪರಿಹರಿಷ್ಯತಿ. ವಿಧೌ ಅಸತಿ. ಯಾವ ಸಂಧೆ? ಆಯ್ತು, ಬಂತಮ್ಮ, ಕಲ್ಸಂಧಿ. ಕಲ್ಸಂಧಿ ಅಲ್ಲ ಕಳೆದು ಅಲ್ಲ, ವಿಧೌ ಅವು ಇರೋದು, ಅವುಗೂ ಆಗು ಸವರ್ಣನ. ಅವು ಸವರ್ಣ ಅರ್ಥ ಏನು? ಸಮಾನೋ ವರ್ಣ ಸವರ್ಣ, ಹಿಂದೆ ಮುಂದೆ ಒಂದೇ ಅಕ್ಷರ ಇರ್ಬೇಕು. ಹಿಂದಿರೋದು ಯಾವ್ದು? ವಿಧೌ. ಮುಂದಿರೋದೇನು? ಅವು ಒಂದೇ ಅಕ್ಷರ. ಹೆಂಗ್ ಸವರ್ಣ ಆಗತ್ತ? ಸವರ್ಣ ಸಂಧಿ ಬಿಡ್ತಾನಮ್ಮ ಇವನು. ಏಚೋ ಯವ ಯಾವ ಅಯವ ಯಾವ ಏಚೋ ಯವ ಸಂಧಿ. ವಾಂತಾದೇಶ ಏನು ಹೇಳು? ವಾಂತಾದೇಶ, ಯಾಂತಾದೇಶ ಎರಡು. ಐ ಆದ ಯಾಂತಾದೇಶ ಆಯ್ತೆ, ಅವು ಆದ ವಾಂತಾದೇಶ. ಅವು ವಾಂತಾದೇಶ. ವಾ ಅಂತ ವಾಂತ, ಯಾ ಅಂತ ಯಾಂತಾದೇಶ. ಏನ್ ಮಾಡ್ಲಮ್ಮ? ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟುಂ ನ ಶಕ್ಯತೆ. ನಮ್ಮ ಹಣೆ ಬರದಲ್ಲಿ ಬರ್ದಿರೋದನ್ನ ಅರ್ಹಕ್ಕಾಗಲ್ಲ. ಹರಿ ಬಂದು, ಹರ ಬಂದು, ಬ್ರಹ್ಮ ಬಂದು, ನಮ್ಮ ಹಣೆ ಬರ ಇಷ್ಟೇ, ಏನು ಒಳ್ಳೆಯದಲ್ಲ. ಅವ್ರು ಹೇಳಿದ್ದ ಪೂರ್ವಪಕ್ಷಿ ಏನಿದ್ದ, ಸ್ವಾಮಿ ಒಂದು ವಿಧಿವಾಕ್ಯವಿಲ್ಲದೆ ನಾನು ಏನನ್ನೂ ಒಪ್ಪೋದಿಲ್ಲ. ಅಂತರೇಣ ವಿಧಿ ಮೋಹಾತ್ ಯಃ ಕುರ್ಯಾತ್ ಸಾಂಪರಾಯಿಕಂ ನ ತತ್ಸ್ಯಾದುಪಕಾರಾಯ ಭಸ್ಮನೀವ ಹುತಂ ಹವಿಹಿ ಅಂತ ಹೇಳಿದೆ ಅವನು. ಎಷ್ಟು ವಿಧಿವಾಕ್ಯವಿಲ್ಲದೆ ಏನಾದ್ರು ಮಾಡ್ತೀರಿ ಅಂತಂದ್ರೆ ಬೂದಿ ಮೇಲೆ ಹೋಮ ಮಾಡ್ದಂಗೆ, ಅಗ್ನಿಲಿ ಹೋಮ ಮಾಡ್ಬೇಕಾದಂತಹ ವಸ್ತುವನ್ನ ಬೂದಿಲೇ ಹೋಮ ಮಾಡೋದು ಹೇಗೆ ವ್ಯರ್ಥವೋ ವ್ಯರ್ಥ ಅಂತ. ನಾನು ಬ್ರಹ್ಮಾತ್ಮೈಕ್ಯವನ್ನು ತಿಳಿಸುವಂತಹ ವಿಧಿವಾಕ್ಯವನ್ನು ವೇದದಲ್ಲೆಲ್ಲೂ ಕಂಡಿಲ್ಲ.
ಶ್ರುತೌ ಶ್ರುತೌ ಸ್ಮೃತೌ ವಾ ಪಶ್ಯಾಮಿ ವಿಶ್ವಾಸೋ ನಾಣ್ಯತೋಸ್ತಿನಃ. ಶ್ರುತಿಯಲ್ಲೂ ಕಾಣೆನು, ಸ್ಮೃತಿಯಲ್ಲೂ ಕಾಣೆನು. ಇನ್ನು ಬೇರೆ ಕಡೆ ನನಗೆ ನಂಬಿಕೆ ಇಲ್ಲ. ಐ ವೋಂಟ್ ಬಿಲೀವ್ ಇಟ್. ನಾವು ಅದನ್ನು ನಂಬಲ್ಲ. ಶ್ರುತಿಯಲ್ಲಿದೆಯೋ ತೋರಿಸಿ, ಸ್ಮೃತಿಯಲ್ಲಿ ಇದೆಯೋ ತೋರಿಸಿ. ಇಲ್ಲಪ್ಪ ಎರಡಲ್ಲೂ ಇಲ್ಲ ಅಂದರೆ ಹೊರಟೋಗ್ರಿ, ಎದ್ದೋಗ್ರಿ ನೀವು. ಅಷ್ಟೇ ನಮ್ದು. ಆದರೆ ವಿಧಿ ಇಲ್ಲದೆ ವಿಧವು ಅಸತಿ. ವಿಧಿ ಅಂದರೆ ವೇದವಾಕ್ಯ. ವೇದವಾಕ್ಯದಲ್ಲಿ ಇಲ್ಲದೆ ಹೋದರೂ ವಾಕ್ಯಸ್ಯ ವಿಧವು ಅಸತಿ. ವಾಕ್ಯವು ಇಲ್ಲದೆ ಹೋದು ಅದನ್ನು ನಾನು ಪ್ರಮಾಣತಾಂ ಅಪ್ರಮಾಣತಾಂ, ಅದು ಅಪ್ರಮಾಣ ಎಂಬುದಾಗಿ ನಾನೇನೇನು ಹೇಳಿದೆ ನೀನು, ಇದು ಪೂರ್ವಪಕ್ಷಿ ಅಂತ ಹೇಳ್ತಾ ಇರೋದು ಸಿದ್ಧಾಂತಿ. ಸಿದ್ಧಾಂತಿ ಹೇಳ್ತಾ ಇದ್ದಾನೆ, ಎಲೆಯ ಪೂರ್ವಪಕ್ಷಿ, ನಾನು ವಿಧಿ ಇದೆ ಹೋದ್ರೆ ನಾನು ಅದನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ ಅಂತ ನೀನು ಹೇಳಿದೆಯಲ್ಲ. ಅದನ್ನು ಇವಾಗ ನಾನು ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಮತ್ತು ಯತ್ನಪೂರ್ವಕವಾದ ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಅದನ್ನು ಪರಿಹಾರ ಮಾಡುತ್ತಾರೆ. ಯಾರೋ ಭಾಷ್ಯಕಾರರು. ಪರಿಹರಿಷ್ಯತಿ ಭಾಷ್ಯಕಾರ ಅಂತ. ಅಲ್ಲ ಸ್ವಾಮಿ, ಸ್ಫುಟ ನ್ಯಾಯದಿಂದ ಪರಿಹಾರ ಮಾಡಿದ್ರೆ ನಾನು ಒಪ್ಪಲ್ಲ ಅಂತ ಇದ್ದಾನೆ. ಸ್ಪಷ್ಟವಾದ ನ್ಯಾಯೋಕ್ತಿ ಬೇಡ, ವಾಕ್ಯ ಕೊಡಿ, ಶ್ರುತಿ ವಾಕ್ಯ ಕೊಡಿ ಅಂತ ಇದ್ದೇನೆ ಹೊರತು ಸ್ಪಷ್ಟವಾದ ನ್ಯಾಯೋಕ್ತಿಗಳಿಂದ ನಾನು ಪರಿಹಾರ ಮಾಡ್ತೀನಿ. ಬೇಕಿಲ್ವಲ್ಲ ನಿಮ್ಮ ನ್ಯಾಯೋಕ್ತಿ? ನಮಗೆ ನ್ಯಾಯೋಕ್ತಿ ನಾವು ಕೇಳ್ತಿಲ್ವಲ್ಲ. ವಿ ವಾಂಟ್ ಓನ್ಲಿ ಶ್ರುತಿ ಕೊಡಿ, ಶ್ರುತಿ ವಾಕ್ಯ. ಆಮೇಲೆ ಕೊಡ್ತಾರೆ. ಮುಂಚೆ ಸ್ಫುಟ ನ್ಯಾಯಗಳಿಂದ ಹೇಳಿ ಅನುಭವದಕ್ಕೆ ಯಾತಕ ಸ್ಮೃತಿ, ಅನುಭವದಕ್ಕೆ ಶ್ರುತಿ ಬೇಕನಾ? ನಿದ್ದೆ ಮಾಡಿದ್ರೆ ಆಯಾಸ ಪರಿಹಾರ ಆಗತ್ತೆ. ಎಲ್ಲಿದೆ ವೇದವಾಕ್ಯ ಕೊಡಿ ಅಂತಂದ್ರೆ ವೇದವಾಕ್ಯ ಕೊಡ್ಬೇಕಾ? ನಿದ್ದೆ ಮಾಡಿದ್ರೆ ಆಯಾಸ ಪರಿಹಾರ ಆಗತ್ತೆ, ವೇದವಾಕ್ಯ ಬೇಕಿಲ್ಲಪ್ಪ. ಹಾಗೆ ನಮ್ಮ ಸ್ವರೂಪ ಇಂಥದ್ದೂನಕ್ಕೆ ವೇದವಾಕ್ಯ ಏನು ಹೇಳ್ಬೇಕು? ವೇದವಾಕ್ಯ ಮುಂಚೆ ನಮ್ಮ ಸ್ವರೂಪ ಹಾಗೇ ಇರುತ್ತೆ. ವೇದವಾಕ್ಯ ಇದ್ದದ್ದು ಜ್ಞಾಪಕ ಮಾಡುತ್ತೆ ಹೊರತು ಅದು ವೇದವಾಕ್ಯದ್ದು ಸ್ವರೂಪ ಸಿದ್ಧವಾಗಲ್ಲ. ಶಂಕರಾಚಾರ್ಯರು ಸುರೇಶ್ವರರು ಸ್ವಲ್ಪ ವೇದಕ್ಕಿಂತಲೂ ಅನುಭವಕ್ಕೆ ಜಾಸ್ತಿ ಬೆಲೆ ಕೊಟ್ಟರು ಅವರು. ಆಮೇಲೆ ಬಂದವರೆಲ್ಲ ಕೋಲೆ ಬಸವರಿಗೆ ವೇದವಾಕ್ಯಕ್ಕೆ ಜೋತಾಡ್ತಾ ಬಿದ್ರು ಅವರು. ವೇದವಾಕ್ಯಕ್ಕೆ ಹಾಕೊಂಡು ಸಿಕ್ಕಾಕೊಂಡು ಜೋತಾಡ್ತಾರೆ. ಏನು ವಿಧಿವಾಕ್ಯವಿಲ್ಲದೆ ಹೋದರೆ ಅಪ್ರಮಾಣವಾಗುತ್ತದೆ ಎಂಬುದಾಗಿ ಏನು ನೀನು ಹೇಳಿದೆ. ವಾಕ್ಯವು ಅಪ್ರಮಾಣವಾಗುತ್ತದೆ ಎಂಬುದಾಗಿ ಏನು ಹೇಳಿದೆ? ವಾಕ್ಯವು ಸೇರಿಸ್ಕೊಳ್ಳಿ. ವಿಧಿವಾಕ್ಯವಿಲ್ಲದೆ ಹೋದ್ರೆ ನಿಮ್ಮ ವಾಕ್ಯವು ಅಪ್ರಮಾಣವಾಗುತ್ತೆ ಎಂಬುದಾಗಿ ಏನು ಹೇಳಿದೆ, ನೀನು ಹೇಳಿದೆ. ಅದಕ್ಕೆ ನಾವು ಆಯ್ತಾ, ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಯತ್ನಪೂರ್ವಕವಾಗಿ ನಾವು ಅಲ್ಲ, ಭಾಷ್ಯಕಾರರು ಬರ್ಬಿಡಿ. ಅದಕ್ಕೆ ಭಾಷ್ಯಕಾರರು ಬರ್ಕೊಬಿಡಿ, ನಾವು ಬಿಟ್ಟೆ. ಅದಕ್ಕೆ ಭಾಷ್ಯಕಾರರು ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಯತ್ನಪೂರ್ವಕವಾಗಿ ಪರಿಹಾರ ಮಾಡುತ್ತಾರೆ. ಭಾಷ್ಯಕಾರ ಬರ್ಕೊಂಡ್ಯಾ? ಯತ್ನಪೂರ್ವಕವಾಗಿ ಪರಿಹಾರವನ್ನು ಹೇಳುತ್ತಾರೆ. ಆಹಾ, ಹೋಗೋಣ.
ಏನ್ ಬರ್ಕೊಂಡು ಓದ್ತೀಯ ನೀನೇ? ವಿಧಿವಾಕ್ಯ ವಿಧಿವಾಕ್ಯವಿಲ್ಲದೆ ಹೋದರೆ ನಿಮ್ಮ ವಾಕ್ಯವು ಅಪ್ರಮಾಣವಾಗುತ್ತದೆ ಎಂದು ಹೇಳುವುದರಿಂದ ಏನ್ ಹೇಳುವುದರಿಂದ ಇದೆ ಎಂದು ಏನು ಹೇಳಿದೆಯೋ ಹೇಳುವುದರಿಂದ ಅಂಬಿದ್ದಾನೆ. ಇಲ್ಲದೆ ಬರ್ಕೊಂಡ್ಬಿಡ್ತಾನೆ ಅವನು ಆಶ್ಚರ್ಯವಾಗಿ. ಎಲ್ಲಿ ಹೇಳಿದ್ದೇನೆ ಪ್ರಮಾಣವಾಗುತ್ತದೆ ಎಂದು ಹೇಳಿದೆಯೋ ಅದಕ್ಕೆ ಭಾಷ್ಯಕಾರರು ಸ್ಫುಟವಾದ ನ್ಯಾಯೋಕ್ತಿಗಳಿಂದ ಯತ್ನಪೂರ್ವಕವಾಗಿ ಅದಕ್ಕೆ ಪರಿಹಾರವನ್ನು ಇನ್ನೊಂದು ಸಲ ಅದಕ್ಕೆ ಬೇಡ, ಅದಕ್ಕೆ ಒಂದ್ಸಲ ಆಯ್ತಲ್ಲ, ಎಷ್ಟು ಸಲ ಅದಕ್ಕೆ ಸರಿಯಾಗಿ ಬರ್ಕೋಬೇಕಣಯ್ಯ, ತಪ್ಪಲ್ಲ ಬರ್ಕೋಬಾರ್ದು. 20 ಕೊಡೋದು ನಾಳೆ ಏನ ಇಲ್ಲ ನಿಮ್ ಪುಸ್ತಕ ಅಲ್ವಾ? ಟಾಯ್ಲೆಟ್ಗ ಉಜ್ಜಕ್ಕ ಯಾದಕ್ಕದ ಪಶುವಿನ ಉಜ್ಜಕ್ಕೆ ಇಟ್ಕೊಳ್ತೀಯ? ಏನು ಮಾಡ್ತೀಯ ಅದನ್ನ ಇಟ್ಕೊಂಡು? ನನ್ನ ಪುಸ್ತಕ ಅಲ್ವಂತೆ ನೋಡಿ ಮಾರು ಹೇಳೋದು. ನನ್ನ ಪುಸ್ತಕ ಪ್ರಿಂಟಿಗೆಲ್ಲ ಕೊಡ್ಬೇಡಿ, ನೋಡಿದ್ದು ನಗ್ತಾರೆ ಅಂತ. ತಪ್ಪಲ್ಲ ಬರ್ಕೊಂಡಿರ್ತೀನಿ, ನಂಗೆ ಕನ್ನಡ ಬರಲ್ಲ, ಯಾರು ಬರ್ದಿದ್ದು ಕೇಳ್ತಾರೆ, ನಾನು ಹೋಗಿ ನಿಂತ್ಕೋಬೇಕಾದ್ರೆ ಕೈ ಕಟ್ಕೊಂಡು ಅದಕ್ಕೆಲ್ಲ ಉತ್ಸಾಹ ಕೊಡ್ಬೇಕಾಗತ್ತೆ, ಅದ್ರಲ್ಲಿ ನಂಗೆ ಕಷ್ಟ ಅಲ್ಲನಾ. ನಮ್ಮ ಲಕ್ಷ್ಮಿ ಅಮ್ಮ ಒಂದು 2 ತಿಂಗಳು ಬಂದು ಹೋಗಿ ಮಾಡಿ ಸ್ವಲ್ಪ ಪಾಠ ಹೇಳಿದ್ರೆ ಸ್ವಲ್ಪ ಹುಡುಗರು ಇಂಪ್ರೂವ್ ಆಗ್ತಾರೆ. ಪಾಪ ದೊಡ್ಡ ಮನಸ್ಸು ಮಾಡ್ಬೇಕಲ್ಲ, ಏನಾದ್ರು ಒಂದು ಕಷ್ಟ. ಪಾಪ ದೂರ ಆಯ್ತು, ಮುಂಚೆ ಅದು ಇಲ್ಲಿದ್ದು. ಈ ಮನೆ ಬಾಡಿಗೆ ಕೊಟ್ರ ಬೆಳಗ್ಗೆ ಬಂದ್ರ ಜನ? ನೀವು ಬಂದಿಲ್ವಾ? ಹೆಚ್ಚೋಕ್ತಂ ನ ಪುಮರ್ಥೋಸ್ತಿ ವಸ್ತು ಮಾತ್ರ ಅವಬೋಧನೋ. ಬೋಧನ ಆತ ಕಣ, ಬೋಧನೆ ಇದೆ ಅಂದಲೇ ಮೋಸ ಇದ್ರೆ ಹಾಗೆ ಇರ್ಬೇಕಲ್ಲ. ಹೌದು, ನಾಯಕಪ್ಪ ಲತಿಕ ಎಲ್ಲ ಕೇಳಬಿಟ್ಟೆ. ತಪ್ಪಾಗಲ್ಲ, ಬೋಧನೆ ಪಾಠ ಇದ್ರು ಹೊಂದತ್ತೆ, ಅದು ಆಗತ್ತೆ ಇದು ಆಗತ್ತೆ. ಅದು ಅದರ ವಿಷಯದಲ್ಲಿ ಜಗತ್ತೆ ಆಗಿರೋದ್ರಿಂದ ಜಗತ್ತೆ ಬೋಧನಾಥ. ಅಂದ್ರೆ ಬೋಧನಾಥ್ ಇದೆ. ಆಖ್ಯಾನ ಪ್ರಚುರ ಯಸ್ಮಾತ್ ಸಂಯಂತ ಇಹ ಲಕ್ಷಿತಾಃ. ಯತ್ ಚ ಚಾತಿ ಎಲ್ಲಿದೆಯೋ? ಚಾತಿ ಇದೆಯಾ? ಚಾತ್ ಅಂದ್ಬಿಡ್ತಾನೆ, ಏನೋ ಮಾಡ್ಕೊಳ್ಳಿಂದ. ತ್ರಯ್ಯಂತಾಃ ಇಹ. ಹೆಚ್ಚ ಉಕ್ತ ಇನ್ನೇನು ಹೇಳಿದ್ದ ಯಾರೋ ಪೂರ್ವಪಕ್ಷಿ, ಏನು? ವಸ್ತು ಮಾತ್ರ ಬೋಧನಾ ಪುಮರ್ಥೋ ನಾಸ್ತಿ. ವಸ್ತು ಅಷ್ಟನ್ನೇ ಹೇಳಿದ್ರೆ ಅದನ್ನೇನು ಪುರುಷಾರ್ಥ ಇಲ್ಲ. ಅಸ್ತಿ ಮೇರು ವರ್ಣಚತುಷ್ಟಯೋಪೇತಃ. ಮೇರು ಪರ್ವತ ಅಂತ ಒಂದಿದೆ ಕಣ್ರಪ್ಪ, ಅದಕ್ಕೆ 4 ಕಲರ್ 4 ಬಣ್ಣ ಇದೆ. ಏನ್ ಮಾಡೋಣ? ಗೆಜ್ಜೆ ಕರ್ಕೊಂಡು ಕುಣಿಯೋಣವಾ? ಏನ್ ಪ್ರಯೋಜನ? ಸಪ್ತ ದ್ವೀಪ ವಸುಮತಿ ಅದು ವಾಕ್ಯ. ಹೌದು, 7 ದ್ವೀಪ ಇದೆ ಭೂಮಿಗೆ. ಸರಿ, ಈ ಕಡೆ ಏನ್ ಮಾಡೋಣ? ರಾಜ ಸುಗಚ್ಚತಿ, ಈ ರಾಜ ಹೋಗ್ತಾ ಇದ್ದಾನೆ. ನಮ್ಗೇನ? ವಸ್ತು ಮಾತ್ರವಷ್ಟನ್ನೇ ಹೇಳಿದರೆ ವೇದವಾಕ್ಯಕ್ಕೆ ಪ್ರಯೋಜನವಿಲ್ಲ, ಇದಿಲ್ಲ, ಪುರುಷಾರ್ಥವಿಲ್ಲ ಎಂಬುದು ಮೀಮಾಂಸಕರ ತೀರ್ಮಾನ. ಇದು ಜೈಮಿನಿ ಹಾಗೆ ಶುರು ಮಾಡಿದ್ದಾರೆ. ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯಂ ಅತದರ್ಥಾನಾಂ ಸೂತ್ರ, ಪೂರ್ವಪಕ್ಷ ಸೂತ್ರ ಆಗಲಿ. ಆದರೂ ಅವ್ರು ಏನ್ ಹೇಳಿದ್ದಾರೆ? ವೇದವೆಲ್ಲವೂ ಕ್ರಿಯೆಯನ್ನೇ ಹೇಳುತ್ತೆ, ಕ್ರಿಯೆಯನ್ನು ಹೇಳದೇ ಇರುವಂತಹ ವೇದವಾಕ್ಯಗಳು ದಂಡ ಅಂತ ಪೂರ್ವಪಕ್ಷ ಮಾಡಿಕೊಂಡು ಅರ್ಥವಾದ ವಾಕ್ಯಗಳೆಲ್ಲ ವ್ಯರ್ಥವಾಗುತ್ತಲ್ಲ ಅಂತ ಹೇಳಿ ಅವುಗಳು ಕ್ರಿಯಾವಿಧಿಶೇಷ ಪರವಾಗಿ ಅದಕ್ಕೆ ತಾದರ್ಥ್ಯೇನ ಕೈಮರ್ಥ್ಯ ವಿಷಯನ ವಿಧೇಯ ಸ್ಥಾಪಕತ್ವ, ಆ ಕ್ರಿಯೆಗೆ ಪರಂಪರೆಯಿಂದ ಉಪಕಾರ ಮಾಡೋದ್ರ ಮೂಲಕ ಸಾರ್ಥಕವಾಗುತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ ಅಲ್ಲಿ ಪೂರ್ವಮೀಮಾಂಸೆಯಲ್ಲಿ. ಇವನು ಅಷ್ಟೇ ತಗೊಂಡ ಸ್ವಾಮಿ,
ಯಾವ ವೇದವಾಕ್ಯವು ವಸ್ತು ಅಷ್ಟನ್ನೇ ಹೇಳುತ್ತದೆಯೋ, ಹೌದು ಆತ್ಮ ಅಂತ ಬೈದಾನೆ, ಅವನು ಹುಟ್ಟಿಲ್ಲ, ಸಾಯೋನಲ್ಲ, ಬದಲಾವಣೆ ಆಗೋಲ್ಲ, ಆಕರ್ಣ ಇದ್ದಾನೆ, ಏನ್ ಮಾಡೋಣ ಕಟ್ಕೊಂಡು ನಮ್ಗೆ ರಾಯರಿಗೆ ರಾಜ್ಯ ಸಿಕ್ಕಿದ್ರೆ ನಮ್ಗೆ ರಾಗಿ ಬೀಸೋ ತಪ್ಪೆ ಅಂತ. ರಾಯರಿಗೆ ರಾಜ್ಯ ಸಿಕ್ತು ಅಂತಂದ್ರು. ಸರಿ, ನಮ್ಗೇನ, ನಮ್ಮ ಹಣೆ ರಾಗಿ ಬೀಸೋದು ಊಟ ಮಾಡೋದೆ. ಇನ್ನ ರಾಗಿ ಬೀಸೋದು, ಹಿಟ್ ಮಾಡ್ಕೊಳ್ಳೋದು, ತಿನ್ನೋದು, ಮಲ್ಕೊಳ್ಳೋದು, ಗಂಜಿ ಮಕ್ಕ ಮಲ್ಕೊಳ್ಳೋದು ಅಷ್ಟೇ. ಆ ತರಹ ವಸ್ತು ಮಾತ್ರ ಅಷ್ಟನ್ನೇ ತಿಳಿಸೋಣದ್ರಿಂದ ಅದನ್ನು ಪುರುಷಾರ್ಥವಿಲ್ಲ ಎಂಬುದಾಗಿ ಏನು ಪೂರ್ವಪಕ್ಷಿ ಹೇಳ್ದ. ಬರ್ಕೊಳ್ತಾ ಇದೆಯಾ? ಕೇಳ್ಕೊಳ್ವಾ? ಏನ್ ಹೇಳ್ತಾ ಇದ್ದೀನಿ? ವಸ್ತು ಎಲ್ಲಿಯೋ ಇಂದ ಎಲ್ಲಿದೆಯೋ ಬರ್ಕೊಂಡು ಶುರು ಮಾಡ್ಬಿಡ್ತಾನೆ, ಕೇಳಿಸ್ಕೊಳ್ಳೋದೇ ಇಲ್ಲ ರಂಪ. ವಸ್ತು ಮಾತ್ರವಷ್ಟನ್ನೇ ಹೇಳುತ್ತಿರುವುದರಿಂದ, ಏನೋ ವಸ್ತು ಮಾತ್ರನೇ ಅಷ್ಟೇ, ವಸ್ತು ಮಾತ್ರವಷ್ಟನ್ನೇ ಹೇಳುತ್ತಿರುವುದರಿಂದ ಅದಕ್ಕೆ ಪುರುಷಾರ್ಥವಿಲ್ಲ ಎಂಬುದಾಗಿ ಏನು ಪೂರ್ವಪಕ್ಷಿ ಆಕ್ಷೇಪಣೆ ಮಾಡಿದ್ದ, ಅದಕ್ಕೆ ಉತ್ತರ ಕೊಡ್ತೀವಿ ಕೇಳಿ. ಅಲ್ಲಪ್ಪ, ವೇದದಲ್ಲಿ ತುಂಬಾ ಆಖ್ಯಾನ ಕಥೆ ತುಂಬಾ ಇದೆಯಲ್ಲ, ಅದೆಲ್ಲ ದಂಡನಾ? ಅದನ್ನು ಮಾಡುವ ದೇವಾಸುರ ಸಂಯತ್ತ ಆಸನ್ನ ವಾಕ್ಯ ಇದೆ. ದೇವತೆಗಳು ಅಸುರರು ಯುದ್ಧಕ್ಕಾಗಿ ಕೊಡ್ಕೊಂಡಿದ್ರು ಅಂತ ವಾಕ್ಯ ಯುದ್ಧ ಮಾಡ್ಬೇಕು ದರ್ಶನ ನಾವು ವೇದ ಇದೆಯಲ್ಲ. ದೇವತೆಗಳು ಅಸುರರು ಯುದ್ಧ ಮಾಡಿದ್ರು ವಾಕ್ಯ ತಗೊಂಡು ಏನ್ ಮಾಡ್ತೀರ ನೀವು? ಯುದ್ಧ ಮಾಡಕ್ ಹೋಗ್ತಿರೋ, ಯುದ್ಧ ಮಾಡ್ಬೇಕು ಅಂತ ತಿಳ್ಕೊಳ್ತಿರೋ? ವೇದವಾಕ್ಯವೆಲ್ಲ ಕ್ರಿಯೆಯನ್ನೇ ಹೇಳ್ಬೇಕು, ನಿಮ್ಮ ಮಾಡಕ್ ಬರಲ್ಲ. ಆಖ್ಯಾನ ಪ್ರಚುರಾಹ ತ್ರಯಂತಾನೇನೋ ವೇದಾಂತಗಳು ದಸ. ತ್ರಯೀನ ವೇದಗಳಿಗೆ ತ್ರಯಿ ಅಂತಾರೆ. ತ್ರಯಿ ಅಂತಾನೆ ವೇದಾಂತಗಳು ಬೇಕಾಷ್ಟು ಕಥೆ. ಮೈತ್ರೇಯಿ ಯಾಜ್ಞವಲ್ಕ್ಯ ಕಥೆ ಬರುತ್ತೆ, ಸುಕೇಶ ಭಾರದ್ವಾಜ ಕಥೆ ಬರುತ್ತೆ, ಜೈವಲಿ ಇವರು ಅರುಣ ಉದ್ದಾಲಕಾರಿ ಕಥೆ ಬರುತ್ತೆ, ಶ್ವೇತಕೇತು ಕಥೆ ಬರುತ್ತೆ, ಋಷಿಕೇತು ಕಥೆ ಬರುತ್ತೆ. ಏನ್ ಮಾಡ್ತೀಯದ? ತ್ರಯಂತಹ ಆಖ್ಯಾನ ಪ್ರಚುರ. ವೇದಾಂತಗಳು ಬಹುಮಟ್ಟಿಗೆ ಆಖ್ಯಾನ ಪ್ರಚುರವಾಗಿ ಇಹಲಕ್ಷಿತ ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಯಾವ ಕ್ರಿಯೆಯೂ ವಿಧಿಯೂ ಇಲ್ಲ, ಅದು ಸಾರ್ಥಕವಾಗಿದೆ. ಏನು ಕ್ರಿಯೆಯನ್ನು ಹೇಳಿದ್ರೆ ಸಾರ್ಥಕ, ಕರ್ಮವನ್ನು ಹೇಳಿದ್ರೆ ಸಾರ್ಥಕ, ಹೆಂಗ್ ಹೇಳ್ತೀಯ? ಅದು ವೇದ ಅಲ್ವನ? ಕಥೆಯನ್ನು ಹೇಳುವಂತಹ ವೇದಭಾಗ ವೇದ ಅಲ್ವನ? ಅದು ದಂಡ ಅಂತಂತೀಯನೋ? ಹಾಗೆ ಯಾಕೆ ಎಲ್ಲವೂ ಕ್ರಿಯೆಯನ್ನು ಹೇಳಬೇಕು? ಎಲ್ಲಿದೆ ನಿಯಮ, ಎಲ್ಲಿದೆ ರೂಲ್ಸು ಅಂತ ಇವಾಗ ಬರ್ಕೋತೀಯಾ? ಏನು ಪೂರ್ವಪಕ್ಷಿ ಏನು ಹೇಳಿದ್ದ ಏನೆಂದರೆ, ವಸ್ತು ಮಾತ್ರವಷ್ಟನ್ನೇ ಹೇಳುವುದರಿಂದ ಪುರುಷಾರ್ಥವಿಲ್ಲ. ಅದು ಹಂಗೆ ಮಾಡೋದು. ವಸ್ತು ಮಾತ್ರವಷ್ಟನ್ನೇ ಹೇಳಿದ್ರಿಂದ ಪುರುಷಾರ್ಥವಿಲ್ಲ ಎಂಬುದಾಗಿ ಪೂರ್ವಪಕ್ಷಿ ಏನು ಹೇಳಿದ್ದ ಹಾಗೆ ಮಾಡ್ಕೊ. ವಸ್ತು ಅಷ್ಟನ್ನೇ ಹೇಳೋಣದ್ರಿಂದ ಪುರುಷಾರ್ಥವಿರುವುದಿಲ್ಲ ಎಂಬುದಾಗಿ ಪೂರ್ವಪಕ್ಷಿಯು ಏನು ಹೇಳಿರ್ತಾನೆ. ಕನ್ನಡದ ಹಿರಿಯ ನಟ GK ಗೋವಿಂದರಾವ್ ಇನ್ನಿಲ್ಲ ಅಂತ ಒಂದು ಬಂತು ಮೆಸೇಜು. ಏನೋ ಮೆಸೇಜ್ ಬರ್ತಾ ಇರುತ್ತೆ. ಇದ್ದ ಅಂತ ಯಾರು ಅನ್ಕೊಂಡಿದ್ವಿ? ನಾವು ಇದ್ದ ಅಂತ ಅನ್ಕೊಂಡಿರ್ಲಿಲ್ಲ. ಹೋದ ಇದ್ದ ಅಂತ ನಮ್ಗೆ ಗೊತ್ತಿಲ್ಲ. ಏನ್ ಮಾಡ್ಕೊಂಡ? ಯಾವ ಪುರುಷಾರ್ಥವೂ ಇರುವುದಿಲ್ಲ, ಪುರುಷಾರ್ಥವನ್ನೂ ಯಾಕೆ ಪುರುಷಾರ್ಥವೂ ಇರುವುದಿಲ್ಲ ಎಂಬುದಾಗಿ ಪೂರ್ವಪಕ್ಷಿ ಏನು ಹೇಳಿದ್ದ. ಪೂರ್ವಪಕ್ಷಿ ಹೇಳಿದ್ದ ಅದಕ್ಕೆ ಉತ್ತರವೇನೆಂದರೆ ಬ್ರಾಕೆಟ್ ಹಾಕೋ. ಅದಕ್ಕೆ ಉತ್ತರವೇನೆಂದರೆ ಬ್ರಾಕೆಟ್ ಹಾಕೊಂಡು, ಬಲುಮಟ್ಟಿಗೆ ವೇದಾಂತಗಳೆಲ್ಲ ಕಥಾ ಪ್ರಧಾನವಾಗಿಯೇ ತೋರುಬರುತ್ತಿವೆ. ಆ ಕಥೆಗಳಲ್ಲಿ ಯಾವ ಕ್ರಿಯೆಯೂ ತೋರುಬರುತ್ತಿಲ್ಲ ಕಥೆಯಿಂದ. ಬಲುಮಟ್ಟಿಗೆ ವೇದಾಂತಗಳಲ್ಲಿ ಕಥೆಗಳೇ ತೋರುಬರುತ್ತಿವೆ. ಆ ಕಥೆಗಳಿಂದ ಯಾವ ಕ್ರಿಯೆಯೂ ತೋರುಬರುತ್ತಿರಲಿಲ್ಲ. ಆದರೂ ಅವುಗಳು ವ್ಯರ್ಥವಲ್ಲ. ಅಷ್ಟು ಬರ್ಕೋಬೇಕು. ಮಟ್ಟಿಗೆ ವೇದಾಂತದಲ್ಲಿ ಅನೇಕ ಕಥೆಗಳೇ ತೋರಿ ಬರುತ್ತದೆ.
ಆದರೂ ಅವುಗಳಲ್ಲಿ ವಿಧಿ ಇಲ್ಲ. ಅವುಗಳಲ್ಲಿ ವಿಧಿ ಏನು ಅವುಗಳಲ್ಲಿ ವಿಧಿ ಯಾವುದೂ ಇಲ್ಲ, ಆದರೂ ವ್ಯರ್ಥವಲ್ಲ. ಅವುಗಳಲ್ಲಿ ವಿಧಿ ಇಲ್ಲ ಅಂದ್ರೆ ಕ್ರಿಯೆ ಇಲ್ಲ ಅಂತ. ಅವುಗಳಲ್ಲಿ ಕ್ರಿಯಾವಿಧಿ ಇಲ್ಲ ಅನ್ಕೊಂಡು, ಅವುಗಳಲ್ಲಿ ಕ್ರಿಯಾವಿಧಿ ಇಲ್ಲ, ಆದರೂ ಅವು ವ್ಯರ್ಥವಲ್ಲ. ಇದೆಲ್ಲ ಬ್ರಾಕೆಟು, ಅಲ್ಲಿ ಇರೋದಲ್ಲ. ಶೆಕೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಶೆಕೆ. ಹಾಕ್ಬೇಕು, ಎಲ್ಲ ಹಾಕೋರಿ ಏನ್ ಮಾಡ್ಲಿ. ಆಯ್ತಾ, ಬರ್ಕಂಡ್ರ, ಮುಂದಕ್ಕೆ ಹೋಗೋಣ. ಸರಿಪ್ಪ. ರಾಮೋ ರಾಜ ಬಭೂವೇತಿ ನಹ್ಯೇತಾವತ್ ಪ್ರಬೋಧತಃ ರಾಮೋ ರಾಜ ಬಭೂವೇತಿ ನಹ್ಯೇತಾವತ್ ಪ್ರಬೋಧತಃ ಸಂಭಾವ್ಯತೆ ಪ್ರಮರ್ಥೋತೋ ಸಂಭಾವ್ಯತೆ ಪುಮರ್ಥೋತೋ ವಿದ್ಯರ್ಥ ವಿರಹಾತ್ ಕ್ವಚಿತ್ ವಿರಹಾತ್ ಕ್ವಚಿತ್. ರಾಮೋ ರಾಜ ಬಭೂವೇತಿ ನಹ್ಯೇತಾವತ್ ಪ್ರಬೋಧತಃ ಸಂಭಾವ್ಯತೆ ಪುಮರ್ಥೋತೋ ವಿದ್ಯರ್ಥ ವಿಹರಾತ್ ಕ್ವಚಿತ್. ವಿರಹ ಕಣೋ, ವಿರಹಾತ್ ಕ್ವಚಿತ್. ವಿಹರ ಅಂತ ಗೊತ್ತಾನೆ ಕಣ್ರಮ್ಮ. ಏನ್ ಮಾಡೋಣ ಗ್ರಹಚಾರ, ವಿಹರ ಅಲ್ಲ ಕಣೋ, ವಿದ್ಯರ್ಥ ವಿರಹಾತ್ ಕ್ವಚಿತ್. ಅಯ್ಯಪ್ಪ, ಯಾಕಂಗ್ ಗೊತ್ತೀಯೋ? ರಾಮ ರಾಜ ರಾಮ, ಯಾಕೆ ಗೊತ್ತಾ ರಾಮ? ರಾಮನೇ ಗೊತ್ತಿಲ್ಲ ಅಂತ ನಮ್ಮ ಇವನು ದಿನ ರಾಮಾಯಣ ಕೇಳ್ಕೊಂಡು. ರಾಮ ಗೊತ್ತಿಲ್ವಾ? ಯಾರ? ಕೌಸಲ್ಯ. ನೋಡಿದ್ಮ ಅವನು ದಶರಥ ಕುಮಾರ. ಜೋರಿ ಕೇಳಂಗ ಕೌಸಲ್ಯಾನಂದವರ್ಧನ, ಸುಮಿತ್ರಾನಂದವರ್ಧನ, ಕೈಕೇಯ. ಹೌದಾ? ಪರವಾಗಿಲ್ಲ, ಚೂರಿದೆ, ಏನೋ ಹೋಗ್ತಾ ಇದೆ. ರಾಜ ಬಭೂವ ನ ಹಿ ಪ್ರಬೋಧತಃ ಸಂಭಾವ್ಯತೆ ಪುಮರ್ಥಃ ಅತಃ ವಿದ್ಯರ್ಥ ವಿಹರ ಅವಿಹರಾನ್ವದ ವಿದ್ಯರ್ಥ ವಿರಹಾತ್ ಕ್ವಚಿತ್. ರಾಮೋ ರಾಜ ಬಭೂವ ಅಂತ ಒಂದು ವಾಕ್ಯ. ರಾಮ ಅನ್ನೋ ಒಬ್ಬ ರಾಜ ಇದ್ದ ಅಂತ. ಇದು ಏತಾವತ್ ಇಷ್ಟನ್ನೇ ತಿಳ್ಕೊಳ್ಳೋದ್ರಿಂದ, ಏತಾವತ್ ಪ್ರಬೋಧನ ಇಷ್ಟು ಮಾತ್ರ ತಿಳ್ಕೊಳ್ಳೋದ್ರಿಂದ ಪುಮರ್ಥ ನ ಸಂಭಾವ್ಯತೆ, ಇದರ ಯಾವ ಪುರುಷಾರ್ಥವು ನಾವು ಕಾಣೆವು. ಏನು ಆಯ್ತು? ಅತಃ ಆದ್ದರಿಂದ ಯಾಕೆ ವಿದ್ಯಾರ್ಥ ವಿರಹ, ಇದು ಯಾವ ವಿದ್ಯಾರ್ಥವು ಇರೋದ್ರಿಂದ ಒಂದು ಕಿಂಚಿತ್ತು ಪುರುಷಾರ್ಥವು ಇಲ್ಲಿ ತೋರ್ ಬರೋದಿಲ್ಲ. ಓಕೆ, ಇದನ್ನು ಒಪ್ಕೊಳ್ತೀವಿ. ಆದರೆ ಇದು ಮೈತ್ರೇಯಿ ಯಾಜ್ಞವಲ್ಕ್ಯರ ಕಥೆ ಅಥವಾ ಸುಕೇಶಾದಿ ಕಥೆಗಳಲ್ಲಿ ಹಾಗೆ ಏನು ಪುರುಷಾರ್ಥ ಇಲ್ಲ ಅಂತಿಲ್ಲ. ಅಲ್ಲಿ ಮೈತ್ರೇಯಿ ಸಮಸ್ತ ಭೋಗವನ್ನು ತ್ಯಾಗ ಮಾಡಿ, ಯಾವ ಇದು ಬೇಡ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಆತ್ಮಜ್ಞಾನಕ್ಕಾಗಿ ಅವಳೆಲ್ಲವನ್ನು ಬಿಟ್ಟು ಅನ್ನೋ ಕಥೆ ತಾತ್ಪರ್ಯ ಇದೆ. ಆತ್ಮಜ್ಞಾನಕ್ಕಾಗಿ ನೀವು ಕೊಡುವ ಐಶ್ವರ್ಯವು ಬೇಕಿಲ್ಲ ನನಗೆ, ಅದು ಬಿಟ್ಟು ನಾನು ಆತ್ಮಜ್ಞಾನವೇ ಬೇಕು ಅನ್ನುವಂತಹ ತಾತ್ಪರ್ಯಕ್ಕಾಗಿ ಆ ಉದ್ದೇಶದಿಂದ ಆ ಕಥೆ ಬಂದಿರುತ್ತೆ. ನಚಿಕೇತನ ಕಥೆಯೂ ಹಾಗೆ. ಆ ರೀತಿ ವೇದಾಂತದ ಕಥೆ ರಾಮೋ ರಾಜ ಬಭೂವ ಅನ್ನೋ ಹಾಗೆ ಸುಮ್ಮನೆ ಇದ್ರ ಕಥೆ ಅಲ್ಲ, ಕಾಗಕ್ಕ ಗೊಬ್ಬಕ್ಕ ಕಥೆ ಅಲ್ಲ. ರಾಮೋ ರಾಜ ಬಭೂ, ರಾಮನೆಂಬ ರಾಜನು ಇದ್ದನು, ಬರ್ಕೋ, ರಾಮನೆಂಬ ರಾಜನಿದ್ದನು ಎಂಬ ಇಷ್ಟು ಮಾತ್ರದ ತಿಳುವಳಿಕೆಯಿಂದ ಇಷ್ಟು ಮಾತ್ರದ ತಿಳುವಳಿಕೆಯಿಂದ ಅಲ್ಲಿ ಯಾವ ಒಂದು ವಿದ್ಯಾರ್ಥವೂ ಇಲ್ಲವಾದ್ದರಿಂದ, ಅಲ್ಲಿ ಯಾವ ಒಂದು ವಿಧಿಯರ್ಥ, ವಿಧಿಯಿಂದ ಕ್ರಿಯಾ, ಅಲ್ಲಿ ಯಾವ ಒಂದು ಕ್ರಿಯೆಯೂ ಇಲ್ಲವಾದ್ದರಿಂದ ಪುರುಷಾರ್ಥ ಯಾವುದನ್ನು ಊಹಿಸುವುದಕ್ಕಾಗುವುದಿಲ್ಲ. ಅದರಿಂದ ಪುರುಷಾರ್ಥವು ಏನೋ ಇದೆ ಎಂಬುದನ್ನ ಊಹಿಸುವುದಕ್ಕಾಗುವುದಿಲ್ಲ. ಅಷ್ಟು ಮಾತ್ರ ಏನೋ ಒಂದು ಪುರುಷಾರ್ಥ ಇದೆ ಎಂದು ಊಹಿಸೋಕ್ಕಾಗಲ್ಲ.
ಈ ಪೂರ್ವಪಕ್ಷ ಶ್ಲೋಕ ಅಂತ ಮಾಡ್ಕೋಬೇಕಂತ ಕಮ್ಮ. ಏನ್ ಮಾಡಿದವರು ಅಪೂರ್ವ ಶ್ಲೋಕ ಮಾಡಿದಾರ ಮುಂದಿನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಎಂತ ವಿದ್ವಾನ್ ವಿರದೆ ಅದೇ ಮುಂದಿನ ಶ್ಲೋಕದಲ್ಲೇ ಇದೆ. ಪರಾರ್ಥತೈವ ಸರ್ವತ್ರ ಪರಾರ್ಥದೈವ ಸರ್ವತ್ರ ಜ್ಞಾನಸ್ಯೇಹೋ ಉಪಲಕ್ಷ್ಯತೆ ಉಪಲಕ್ಷ್ಯತೆ ಜ್ಞಾತ್ವಾನುಷ್ಠಾನ ವಚನಾತ್ ಆತ್ಮಾನುಷ್ಠಾನವಚನಾತ್ ವಿದ್ವಾನ್ ಯಜತ ಇತ್ಯಪಿ. ವಿದ್ವಾನ್ ಯಜತ ಇತ್ಯಪಿ ಪರಾರ್ಥದೈವ ಸರ್ವತ್ರ ಜ್ಞಾನಸ್ಯೇಹ ಉಪಲಕ್ಷ್ಯತೆ ಜ್ಞಾತ್ವಾನುಷ್ಠಾನವಚನಾತ್ ವಿದ್ವಾನ್ ಯಜತ ಇತ್ಯಪಿ ಪರಾರ್ಥತ್ವ ಪರಾರ್ಥತಾ ಪರಾರ್ಥತ ಏವ ಯಾವ ಸಂಧಿ? ವೃದ್ಧಿ ವೃದ್ಧಿ ವೃದ್ಧಿ. ಸರ್ವತ್ರ ಜ್ಞಾನಸ್ಯ ಜ್ಞಾನಸ್ಯ ಇಹ ಉಪಲಕ್ಷ್ಯತೆ ಜ್ಞಾತ್ವಾ ಅನುಷ್ಠಾನವಚನಾತ್ ವಿದ್ವಾನ್ ಯಜತೆ ಇತಿ ಅಪಿ ಇತ್ಯಪಿ ಒಂದು. ಸ್ವಾಮಿ ಶಂಕರಾಚಾರ್ಯ ಸುರೇಶಾಚಾರ್ಯ ಸರ್ವತ್ರ ಸರ್ವತ್ರ ಲೋಕೆ ವೇದೇವ ಎಲ್ಲಾ ಕಡೆಯಲ್ಲೂ ಕೂಡ ಜ್ಞಾನಸ್ಯ ಪರಾರ್ಥತಾ ಉಪಲಕ್ಷ್ಯತೆ. ಜ್ಞಾನವು ಕ್ರಿಯೆಗೋಸ್ಕರ ಇರೋದು ಅನ್ನೋದೇ ಕಂಡು ಬಂದಿದೆ. ಅಡಿಗೆ ಮಾಡೋದು ಗೊತ್ತು, ಹಾಗೆ ಮಾಡಕ್ ಬಂದ ಏನ್ ಮಾಡ್ತೀಯ ಹೊಟ್ಟೆ ಬತ್ತಾ ಅಡಿಗೆ ಮಾಡೋದು ಗೊತ್ತಾಕೊಂಡು ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು. ಆ ಊಟ ಮಾಡ್ಬೇಕು. ಓದ್ಬಿಟ್ಟ, ಡಬ್ಬಲ್ ಗ್ರಾಜುಯೇಟು, MA PhD ಮಾಡಿದ್ದಾನೆ. ಏನಾಯ್ತು? ಕೆಲಸಕ್ಕೆ ಸೇರ್ಕೋಬೇಕು. ಲೋಕದಲ್ಲಿ ಎಲ್ಲಾ ಜ್ಞಾನವು ಕ್ರಿಯೆಗೆ ಅಂಗ. ಕ್ರಿಯೆಗೆ ಅಂಗ ಅಂದ್ರೇನು? ಒಂದು ಮಾಡುವುದಕ್ಕೆ. ಏನೇ ಬರೀ ತಿಳ್ಕೊಂಡ್ರು, ಬರೀ ತಿಳ್ಕೊಂಡ್ರೆ ಜ್ಞಾನಕ್ಕೆ ಏನು ಪ್ರಯೋಜನ ಇಲ್ಲ. ಈಗ ಅಂದ್ಬಿಟ್ರೆ ಪಕ್ಷಿ ಹಂಗೆ ಹಾರೋಗ್ತಿದೆ ಅಂದ್ಬಿಟ್ಟು ಜ್ಞಾನ ತಗೊಂಡ್ಬಿಟ್ಟು ಹೋಗ್ಬಿಡ್ತೀಯಾ? ಪ್ರಾಕ್ಟಿಕಲ್ ಮಾಡು, ತೋರ್ಸು. ಪ್ರಾಕ್ಟಿಕಲ್ಗೆ ಬೆಲೆಯೇ ಹೊರತು ಬರೀ ನಾಲೆಡ್ಜ್ ಬೆಲೆ ಇಲ್ಲ. ಎಲ್ಲೇ ಲೋಕದಲ್ಲಿಗಳು ಪ್ರಾಕ್ಟಿಕಲ್ ಅದ ಕ್ರಿಯೆ ಅಂದ್ರೆ ನಾಲೆಡ್ಜ್ ಜ್ಞಾನಕ್ಕೆ ಪ್ರಯೋಜನ ಇಲ್ಲ. ಚಾಪೆ ಹಣೆ ಬರುತ್ತೆ ಅಂತ ಪ್ರಯೋಜನ ಇಲ್ಲ. ಚಾಪೆ ಹಣೆ ತೋರಿಸ್ಬೇಕು. ಚಾಪೆ ಹಣೆ ಬರುತ್ತೆ ಅಂದ್ರೆ ಅದ್ಮೇಲೆ ಮಲಗೋಕ್ಕಾಗತ್ತಾ? ಮಲಗೋದು ಯಾವ್ದನ್ನ? ಚಾಪೆ ಹಣದ ಮೇಲೆ. ಏನೇ ಆಗಲಿ ಎಲ್ಲಾ ಜ್ಞಾನವು ಲೋಕದಲ್ಲಿ ಕ್ರಿಯೆಗೆ ಅಂಗ ಅಂತ ಕಂಡು ಬಂದಿದೆ. ಸ್ವಾಮಿ ಇದು ನೀವು ಒಪ್ಕೊಳ್ಳೇಬೇಕು. ಎಲ್ಲಾರು ಒಂದು ಜಾಗದಲ್ಲಿ ಜ್ಞಾನವು ಕ್ರಿಯೆಯು ಜ್ಞಾನಕ್ಕೆ ಅಂಗ ತೋರಿಸಿ ನೋಡೋಣ. ಕ್ರಿಯೆ ಜ್ಞಾನಕ್ಕೆ ಅಂಗ ಯಾವ ಕಡೆ ತೋರಿಸಿ ನೋಡೋಣ? ಎಲ್ಲೂ ಇಲ್ಲ. ಎಲ್ಲಾ ಕಡೆಯಲ್ಲೂ ತಿಳ್ಕೊಂಡು ಮಾಡಬೇಕು. ನಿಮ್ ಶ್ರುತಿ ಏನಿರುತ್ತೆ? ವಿದ್ವಾನ್ ಯಜತೆ ವಿದ್ವಾನ್ ಯಾ ಜಯತಿ. ತಿಳಿದವನು ಯಜ್ಞ ಮಾಡುತ್ತಾನೆ, ತಿಳಿದವನೇ ಯಜ್ಞ ಮಾಡಿಸ್ತಾನೆ. ಯಜ್ಞ ಮಾಡೋಕೆ ಯಾರೋ? ತಿಳಿದವನು. ಮಾಡಿಸೋರು ಯಾರು? ತಿಳಿದವರು. ಅವನಿಗೆ ಗೊತ್ತಿದ್ದೇನೆ ಏನ್ ಮಾಡಿಸ್ತಾನ? ಮಾಡೋನಿಗೆ ಗೊತ್ತಿದ್ದೇನೆ ಏನ್ ಮಾಡ್ತಾನ? ಅಂದ್ರೆ ಏನಾಯ್ತು? ಇದ್ರ ಏನ್ ತೀರ್ಮಾನ ಆಯ್ತು? ಜ್ಞಾನ ಕರ್ಮಕ್ಕೆ ಅಂಗ ಅಂತ ಆಯ್ತು. ಅದು ಮುಖ್ಯ. ಅದು ಹೇಳ್ತಿರೋದು. ನೀವೇನಂತಿದ್ದೀರಾ? ಕ್ರಿಯೆ ಜ್ಞಾನಕ್ಕೆ ಅಂಗ ಅಂತಿದ್ದೀರಾ. ಕರ್ಮ ಮಾಡಿ ಜ್ಞಾನ ಮಾಡ್ಕೋಬೇಕು? ಇಲ್ಲ ಇಲ್ಲ. ಜ್ಞಾನ ಮಾಡ್ಕೊಂಡು ಕ್ರಿಯೆ ಮಾಡ್ಬೇಕು. ಎಲ್ಲರೂ ಮನೆ ಕಟ್ಟೋ ಗೊತ್ತಿದೆ ಅಂದ್ರೆ ಮನೆ ಆಗ್ಬಿಡುತ್ತಾ? ಮತ್ತೇನ್ ಮಾಡ್ಬೇಕು? ಮನೆ ಕಟ್ಬೇಕು. ಏನ್ ಮಾಡೋದ? ಮಾಡ್ತೀಯಲ್ಲ? ಮಾಡಕ್ಕಿಲ್ಲ. ಮನೆ ಕಟ್ಟಬೇಕು. ಏನಂತೀಯ? ಅದಕ್ಕೆ ಮನೆ ಕಟ್ಟೋ ಜ್ಞಾನಕ್ಕೆ. ಮನೆ ಕಟ್ಟೋ ಜ್ಞಾನಕ್ಕೆ ಎಲ್ಲಿ ಪರ್ಯವಸಾನ? ಮನೆ ಮಾಡೋದು, ಮನೆ ಕಟ್ಟೋದು. ಬಹಳ ಕಷ್ಟಗಳು. ನಿಮ್ಗೊಂದು ಅರ್ಥ ಆಗಲ್ಲ, ನಂಗೆ ಬಿಡಲ್ಲ. ಹೋಗಮ್ಮ, ಏನ್ ಗ್ರಹಚಾರಮ್ಮ ಇದು? ಒಂದು ಅರ್ಥವೇ ಆಗಲ್ಲಮ್ಮ ಇವನಿಗೆ. ಒಂದು ಸಿಂಪಲ್ ವಿಷಯ. ಲೋಕದಲ್ಲಿ ಎಲ್ಲಾ ಜ್ಞಾನವು ಕ್ರಿಯೆಗೆ ಅಂಗ, ಕರ್ಮಕ್ಕೆ ಅಂಗ. ತಿಳ್ಕೊಂಡು ಓದಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆಮೇಲೆ ವೇದಾಧ್ಯಯನ ಮಾಡಿ ಎಲ್ಲ ತಿಳ್ಕೊಂಡು ಆಮೇಲೆ ಯಜ್ಞ ಮಾಡ್ತಾರೆ. ಎಲ್ಲಾ ಜ್ಞಾನವು ಕ್ರಿಯೆಗೆ ಅಂಗವೇ ಹೊರತು
ಯಾವ ಕ್ರಿಯೆಯೂ ಜ್ಞಾನಕ್ಕೆ ಅಂಗ ಇಲ್ಲ. ನೀವೇನು ಹೇಳ್ತೀವಿ, ಉಲ್ಟಾ ಹೇಳ್ತಾ ಇದ್ದೀರಾ. ಯಜ್ಞ ಮಾಡಿ ತಿಳ್ಕೋಬೇಕು, ಇದನ್ನ ಮಾಡಿ ಕರ್ಮ ತಿಳ್ಕೋಬೇಕು, ಜ್ಞಾನಕ್ಕೆ ಅಂಗ ಅಂತೀರ ಕರ್ಮನ. ಇಲ್ಲ, ಮತ್ತೇನು? ಜ್ಞಾನ ಕ್ರಿಯೆಗೆ ಅಂಗವೇ ಹೊರತು ಕ್ರಿಯೆ ಜ್ಞಾನಕ್ಕೆ ಅಂಗ ಅಲ್ಲ. ಅದು ಹೇಳ್ತಿದ್ದಾನೆ. ಸರ್ವತ್ರ ಯೂನಿವರ್ಸಲ್ ಆಗಿ, ಸರ್ವತ್ರ ಶಬ್ದ ಅರ್ಥ ಏನು? ಎಲ್ಲಾ ಕಡೆಯಲ್ಲೂ ಜ್ಞಾನಕ್ಕೆ ಪರಾರ್ಥತೆಯು ಕಂಡು ಬರುತ್ತಿದೆ. ಪರಾರ್ಥತೆ ಅಂದ್ರೆ ಕ್ರಿಯಾರ್ಥತ. ಜ್ಞಾನವು ಕ್ರಿಯೆಗೋಸ್ಕರವಾಗಿ ಇರತಕ್ಕದ್ದು ಎಂಬುದು ಎಲ್ಲಾ ಕಡೆಯಲ್ಲೂ ಕಂಡು ಬಂದಿದೆ. ಎಲ್ಲಾ ಕಡೆಯಲ್ಲಿಯೂ ಜ್ಞಾನವು ಕ್ರಿಯೆಗೋಸ್ಕರ ಕಂಡು ಬಂದಿದೆ. ಆಮೇಲೆ ಶ್ರುತಿ ಜ್ಞಾತ್ವಾ ಸಮಾಚ ಬುದ್ಧ್ವಾ ಕರ್ಮಾಣ್ಯಾರಭೇತ ಅಂತ ವಾಕ್ಯ ಇದೆ. ಜ್ಞಾತ್ವಾ ಅನುಷ್ಠಾನ ವಚನೋದ್, ತಿಳಿದುಕೊಂಡು ಅನುಷ್ಠಾನ ಮಾಡಬೇಕು ಅಂತ ವಾಕ್ಯ ಇದೆ. ಇಲ್ಲಿ ಬುದ್ಧ್ವಾ ಕರ್ಮಾಣ್ಯಾರಭೇತ ಅಂತ ವಾಕ್ಯ. ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು ಅಂತ ವಾಕ್ಯ ಇರೋದ್ರಿಂದಲೂ, ಹಾಗೆ ವಿದ್ವಾನ್ ಯಜತೆ ವಿದ್ವಾನ್ ಯಾಜಯತಿ ಅಂತ ವಾಕ್ಯ ಇರೋದ್ರಿಂದಲೂ ಜ್ಞಾನವೇ ಕರ್ಮಕ್ಕೆ ಅಂಗವೇ ಹೊರತು ಕರ್ಮ ಜ್ಞಾನಕ್ಕೆ ಅಂಗವಲ್ಲ. ಪೂರ್ವಪಕ್ಷಿ ಏನ್ ಮಾಡಿದಾರ? ಇದು ಜೋಯಿಸರು, ಕೊಡು ಕೃಷ್ಣ ಜೋಯಿಸರು ಹಾಗೆ ಮಾಡಿದಾರ. ಹಾ ಹೌದು. ಆದ್ದರಿಂದ ವೇದಾಂತದಲ್ಲಿ ಹೇಳಿರುವ ಜ್ಞಾನವು ಪರಾರ್ಥವೇ. ಪರಾರ್ಥ ಎಂದರೆ ಸ್ವತಂತ್ರವಾಗಿರದೆ ಇನ್ನೊಂದಕ್ಕೆ ಅಂಗವಾಗಿಯೇ ಇರುವುದು. ಇನ್ನೊಂದಕ್ಕೆ ಯಾವುದಕ್ಕೆ? ಕರ್ಮಕ್ಕೆ. ಕರ್ಮಕ್ಕೆ ಬರ್ಕೋಬೇಕು. ತಿಳಿದುಕೊಂಡೇ ಅನುಷ್ಠಾನವನ್ನು ಮಾಡಬೇಕೆಂದು ಯುಗಾಂಗವಿದೆ ಎಂದು ಹೇಳಿದ್ದರಿಂದಲೂ ಜ್ಞಾನವು ಕರ್ಮಾಂಗವೇ ಎಂದು ಮೊದಲು ಯಾವುದನ್ನು ಹೇಳಿದ್ದೀನೋ ಆಕ್ಷೇಪಿಸಿದೆಯೋ ಅಂತ ಹೇಳ್ತಾರೆ. ಹೌದಾ? ಅಷ್ಟೇ ವಾಕ್ಯ ಮುಗಿತಾ? ಹೇಳಿದ್ದೀನೋ ಕಾಮ ಕೊಟ್ಟು ಬ್ರಾಕೆಟ್ ಆಕ್ಷೇಪಿಸಿದೆಯೋ ಅಂತ. ಹಂಗ ವಾಕ್ಯ ಆಗುತ್ತಾ? ಅದು ವಾಕ್ಯ ಮುಗೀತಾ? ಮತ್ತೆ ಮುಂದಿನ ಶ್ಲೋಕ ಹಾ, ಮತ್ತೆ ಮುಂದೆ 199ಗೆ ಅದರ ಬಗ್ಗೆ ಪರಿಹಾರವನ್ನು ಆಮ ಈ ವಾಕ್ಯ ಸರಿಯಾಗಿಲ್ಲ. ಅದು ವಾಕ್ಯ ಕ್ರಮ ಹಂಗಲ್ಲ. ತಿಳಿದುಕೊಂಡೇ ಕರ್ಮವನ್ನು ಮಾಡಬೇಕು ಎಂಬುದರಿಂದಲೂ ವಿದ್ವಾನ್ ಇದೆ ಎಂಬುದಾಗಿ ವಾಕ್ಯ ಇರುವುದರಿಂದಲೂ ಇದು ಹೀಗೆಯೇ ಸರಿ. ಹೇಗೆ ಸರಿ? ಜ್ಞಾನ ಕರ್ಮಕ್ಕೆ ಅಂಗ ಅನುಸರಿ. ಕರ್ಮ ಜ್ಞಾನಕ್ಕೆ ಅಂಗ ಅಲ್ಲ, ಜ್ಞಾನ ಕರ್ಮಕ್ಕೆ ಅಂಗ. ಅದನ್ನು ನೀವು ಒಪ್ಕೋಬೇಕು. ನೆಕ್ಸ್ಟ್ ಸಿದ್ಧ ಉಕ್ತೋ ಅಚ್ಚ ಪರಿಹಾರ. 11:30 ಆಯ್ತು. ನಾಡಿದ್ದು ಹೇಳ, ನಾಳೆ ಇಲ್ಲ.